ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಹಿನ್ನೆಲೆ ಮಂಡ್ಯ ಬಂದ್ ಭಾಗಶಃ ಯಶಸ್ವಿ, ವ್ಯಾಪಾರಿಗಳಿಗೆ ಗುಲಾಬಿ ನೀಡಿ ಬಂದ್ಗೆ ಸಹಕರಿಸಬೇಡಿ ಎಂದ ಬಿಜೆಪಿಗರು. ರಾಜ್ಯ ಇಂಧನ ಸಚಿವರ ನೇತೃತ್ವದಲ್ಲಿ ಪ್ರಗತಿ ಪರಿಶೀಲನಾ ಸಭೆ, ಇಂಧನ ಇಲಾಖೆ ಪ್ರಗತಿ ಬಗ್ಗೆ ಕೆಜೆ ಜಾರ್ಜ್ ಮಾಹಿತಿ, ಇಲಾಖೆಯಲ್ಲಿ ಮಹತ್ವದ ಬದಲಾವಣೆಗೆ ಚಿಂತನೆ. ಪಾಂಡವಪುರ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಹಣ ದುರುಪಯೋಗ, ನೊಂದ ಠೇವಣಿದಾರರ ಆಕ್ರೋಶ, ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ. ರಾಜ್ಯ ಮಟ್ಟದ ಯುವಜನ ಉತ್ಸವದಲ್ಲಿ ಬಂಪರ್ ಜಯಗಳಿಸಿದ ಕೀಲಾರ ತಂಡ, ಜಾನಪದ ನೃತ್ಯ ಹಾಗೂ ಜಾನಪದ ಗೀತೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ, ದೆಹಲಿಯಲ್ಲಿ ನಡೆಯುವ ರಾಷ್ಟ್ರೀಯ ಯುವ ಜನೋತ್ಸವಕ್ಕೆ ಆಯ್ಕೆ. ಮೇಲುಕೋಟೆಯಲ್ಲಿ ನೂತನ ನಾಡಾ ಕಚೇರಿ ಲೋಕಾರ್ಪಣೆ, ಹಳೆ ಪ್ರಕರಣ ತುರ್ತು ವಿಲೇವಾರಿಗೆ ಸಚಿವ ಚಲುವರಾಯಸ್ವಾಮಿ ಸೂಚನೆ, ಯೋಜನೆ ಸದ್ಬಳಕೆಗೆ ದರ್ಶನ್ ಪುಟ್ಟಣ್ಣಯ್ಯ ಮನವಿ. ನಾಗಮಂಗಲ ತಾಲೂಕು ವ್ಯಾಪ್ತಿಯಲ್ಲಿ ಅಕ್ರಮ ಕೋಳಿ ಕಸ ಮತ್ತು ಮೂಳೆಗಳ ವಿಲೇವಾರಿ, ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗಲಿರುವ ಗ್ರಾಮಸ್ಥರು, ಜನಪ್ರತಿನಿಧಿಗಳು ಅಧಿಕಾರಿಗಳಿಗೆ ಇಡೀ ಶಾಪ. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರನ್ನ ಅವಮಾನ ಮಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆಗೆ ಆಗ್ರಹಿಸಿ ಪ್ರಗತಿಪರ ಸಂಘಟನೆಗಳು ಕರೆ ನೀಡಿದ್ದ ಮಂಡ್ಯ ಬಂದ್ ಮಂಗಳವಾರ ಬಹುತೇಕ ಯಶಸ್ವಿಯಾಯಿತು. ಮೆರವಣಿಗೆಯಲ್ಲಿ ಸಾಗಿದ ಪ್ರಗತಿಪರ ಸಂಘಟನೆಗಳ ಕಾರ್ಯಕರ್ತರು ಬಾಗಿಲು ತೆರೆದಿದ್ದ ಅಂಗಡಿಗಳನ್ನು ಬಲವಂತವಾಗಿ ಮುಚ್ಚಿಸುವಲ್ಲಿ ಯಶಸ್ವಿಯಾದರು. ಮಂಡ್ಯ ನಗರದ ಪೇಟೆ ಬೀದಿ, ವಿವಿ ರಸ್ತೆ, ಆರ್ಪಿ ರಸ್ತೆ, ಮೂರಡಿ ರಸ್ತೆ, ವಿನೋಬ ರಸ್ತೆ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ಬಹುತೇಕ ಅಂಗಡಿ ಮುಂಗಟ್ಟುಗಳು ಬಂದ್ಗೆ ಬೆಂಬಲ ಸೂಚಿಸಿದವು. ಅಲ್ಲಲ್ಲಿ ಕೆಲವರು ದಿನಸಿ ಅಂಗಡಿ ಮಾಲೀಕರು ಮಳಿಗೆಗಳನ್ನು ತೆರೆದು ವ್ಯಾಪಾರ ನಡೆಸುತ್ತಿದ್ದುದು ಕಂಡುಬಂತು. ಪ್ರಗತಿಪರರು ಬೈಕ್ ರ್ಯಾಲಿ ನಡೆಸಿದ ಸ್ಥಳಗಳಲ್ಲಿ ವ್ಯಾಪಾರಿಗಳು ಅಂಗಡಿ ಮುಚ್ಚುತ್ತಿದ್ದುದು ಕಂಡುಬಂತು. ಶಾಲಾ ಕಾಲೇಜುಗಳು ಎಂದಿನಂತೆ ನಡೆದವು. ರಸ್ತೆಗಳಲ್ಲಿ ಜನಸಂಚಾರ ವಿರಳವಾಗಿತ್ತು. ಕೆಎಸ್ಆರ್ಟಿಸಿ ಬಸ್ಸುಗಳು ವಿರಳವಾಗಿ ಹೋರಾಟ ನಡೆಸಿದ್ದು, ಸೂಪರ್ ಮಾರ್ಕೆಟ್ಗಳು, ಮಾಲ್ಗಳು, ಚಿತ್ರಮಂದಿರಗಳು ಬಹುತೇಕ ಬಂದಾಗಿದ್ದವು. ಪ್ರಗತಿಪರರು ಮಂಡ್ಯ ನಗರದ ಪ್ರಮುಖ ರಸ್ತೆಗಳಲ್ಲಿ ಬೈಕ್ ರ್ಯಾಲಿ ನಡೆಸಿ ಅಂಬೇಡ್ಕರ್ ಅವರಿಗೆ ಜೈಕಾರ ಹಾಕುತ್ತಾ ಆಮಿಷ ವಿರುದ್ಧ ಘೋಷಣೆಗಳನ್ನು ಮೊಳಗಿಸಿದರು. ನೀಲಿ ಕೆಂಪು ಬಾವುಟಗಳನ್ನು ಹಿಡಿದು ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಂಡರು. ಕೆಲವು ವರ್ತಕರು ಅಂಗಡಿಗಳನ್ನು ತೆಗೆದು ವ್ಯಾಪಾರ ಮಾಡುತ್ತಿದ್ದರು. ಇಂಥ ಸಂದರ್ಭದಲ್ಲಿ ಮೆರವಣಿಗೆಯಲ್ಲಿ ಆಗಮಿಸಿದ ಪ್ರಗತಿಪರ ಸಂಘಟನೆಗಳ ಮುಖ್ಯಸ್ಥರು ಅಂಗಡಿಯವರಿಗೆ ಬುದ್ಧಿವಾದ ಹೇಳಿ ಬಾಗಿಲು ಮುಚ್ಚುವಂತೆ ಒತ್ತಾಯಿಸಿದರು. ಕೆಲವು ಕಡೆಗಳಲ್ಲಿ ಬಂದ್ ಮಾಡಲು ವಿರೋಧ ವ್ಯಕ್ತವಾಯಿತು. ಈ ಸಂದರ್ಭದಲ್ಲಿ ಕೆಲವೊತ್ತು ಮಾತಿನ ಚಕಮಕಿ ಕೂಡ ನಡೆಯಿತು. ಮುಂಜಾಗ್ರತಾ ಕ್ರಮವಾಗಿ ಖುದ್ದು ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಅವರೇ ನೇತೃತ್ವ ವಹಿಸಿದ್ರು. ನಗರದಾದ್ಯಂತ ವ್ಯಾಪಕ ಪೊಲೀಸ್ ಭದ್ರತೆಯನ್ನು ಕಲ್ಪಿಸಲಾಗಿತ್ತು. ರ್ಯಾಲಿಯಲ್ಲಿ ಸಿ ಕುಮಾರಿ, ಸುರೇಶ್ ಕಂಠಿ, ಎಂ.ಇ. ನಾಗನಗೌಡ, ನರಸಿಂಹಮೂರ್ತಿ, ಲಕ್ಷ್ಮಣ್ ಚೀರ್ನಹಳ್ಳಿ, ಅಂದಾನಿ ಸೋಮನಹಳ್ಳಿ, ಗಂಗರಾಜ್ ಅನಕೆರೆ, ಎಚ್.ಡಿ. ಜಯರಾಮ್, ಎಂ.ಯು. ಕೃಷ್ಣ ಸೇರಿದಂತೆ ಅನೇಕ ಮುಖಂಡರು ಮತ್ತು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಒಂದೆಡೆ ಪ್ರಗತಿಪರ ಸಂಘಟನೆಗಳು ಮಂಡ್ಯ ಬಂದ್ಗೆ ಕರೆ ನೀಡಿದ್ದರೆ, ಮತ್ತೊಂದೆಡೆ ಬಿಜೆಪಿ ಕಾರ್ಯಕರ್ತರು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಭಾವಚಿತ್ರ ಹಿಡಿದು ವ್ಯಾಪಾರಿಗಳಿಗೆ ಗುಲಾಬಿ ಹೂವು ನೀಡುವ ಮೂಲಕ ಬಂದ್ಗೆ ಬೆಂಬಲಿಸಬೇಡಿ ಎಂದು ಮನವಿ ಮಾಡಿದರು. ಉದ್ಯಮಿ ಹಾಗೂ ಬಿಜೆಪಿ ಮುಖಂಡರು ಆಗಿರುವ ಅರವಿಂದ್ ರವರು ತಮ್ಮ ಮಾಲೀಕತ್ವದ ಬೇಕರಿಯನ್ನ ಮುಷ್ಕರದ ನಡುವೆಯೂ ಸಹ ತೆರೆದು ಬಂಡಾಯ ಸಾರಿದರು. ಅಮಿತ್ ಶಾ ಹೇಳಿಕೆ ಖಂಡಿಸಿ ಕರೆ ನೀಡಲಾಗಿದ್ದ ಮಂಡ್ಯ ಬಂದ್ಗೆ ಬಿಜೆಪಿ ಕಾರ್ಯಕರ್ತರು ತಮ್ಮ ಅಸಮಾಧಾನವನ್ನು ಹೊರಹಾಕಿದರು. ಬಿಜೆಪಿ ಕಾರ್ಯಕರ್ತರಾದ ಶಿವಕುಮಾರ್ ಆರಾಧ್ಯ ಹಾಗೂ ಹೊಸಳ್ಳಿ ಶಿವು ನೇತೃತ್ವದಲ್ಲಿ ಕೆಲವು ಕಾರ್ಯಕರ್ತರು ಅಂಬೇಡ್ಕರ್ ಅವರ ಭಾವಚಿತ್ರ ಹಿಡಿದು ಗುಲಾಬಿ ಹೂಗಳನ್ನು ಹಿಡಿದುಕೊಂಡು ವ್ಯಾಪಾರಿಗಳಿಗೆ ನೀಡಿದರು. ಯಾವುದೇ ಕಾರಣಕ್ಕೂ ಮುಷ್ಕರಕ್ಕೆ ಬೆಂಬಲ ನೀಡಬೇಡಿ, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಬಂದ್ ಮಾಡಿ ಎಂದು ಎಲ್ಲೂ ಹೇಳಿಲ್ಲ. ಪ್ರತಿಭಟನಾ ನಿರತರು ಅಮಿತ್ ಶಾ ಅವರ ಹೇಳಿಕೆಯನ್ನು ತಿರುಚಿದ್ದಾರೆ. ಅವರಿಗೆ ಅವರ ಹೇಳಿಕೆ ಅರ್ಥವಾಗುತ್ತಿಲ್ಲ ಅಂತ ದೂರಿದರು. ಹಿಂದೆ ಅಂಬೇಡ್ಕರ್ ಅವರು ಸತ್ತ ನಂತರ ಅವ್ರ ಮಣ್ಣಿಗೆ ಜಾಗ ಕೊಡಲಿಲ್ಲ. ಇದೇ ಅವತ್ತಿನ ಕಾಂಗ್ರೆಸ್, ಕೇಂದ್ರದ ಕಾಂಗ್ರೆಸ್ ಸರ್ಕಾರ. ಅದಕ್ಕೋಸ್ಕರ ನಿಮ್ಮಿಂದ ನಾವಿದ್ದೀವಿ, ನೀವು ವ್ಯಾಪಾರ ಮಾಡಿ. ಹಿಂದಿನಂತೆ ಪ್ರತಿನಿತ್ಯ ಏನು ವ್ಯಾಪಾರ ಮಾಡ್ತೀರಿ ಅದೇ ಥರ ವ್ಯಾಪಾರ ಮಾಡಿ. ಅಂಬೇಡ್ಕರ್ ಅವರು ಯಾರ ಆಸ್ತಿ ಅಲ್ಲ, ಇವರು ಸಂವಿಧಾನ ಮತ್ತು ಅಂಬೇಡ್ಕರ್ ಅವರು ನಮ್ಮೆಲ್ಲ ಸಾರ್ವಜನಿಕರ ಆಸ್ತಿ. ಹಸುವಿನ ನೀವು ಸ್ವಂತ ಓಟ್ ಮಾಡಿದ್ದೀವಿ, ಯಾರು ನೀವೇ ಧೈರ್ಯವಾಗಿ ವ್ಯಾಪಾರ ಮಾಡಿ. ಸಮಯ ನಿಮ್ಮಿಂದ ನಾವಿದ್ದೀವಿ. ಅಂಗಡಿ ಬಂದ್ ಮಾಡ್ಕೊಂಡು ಜೀವನ ಮಾಡಿ ಅಂತ ಹೇಳಿಲ್ಲ. ದಯವಿಟ್ಟು ಧೈರ್ಯವಾಗಿ ಅಂಗಡಿ ಓಪನ್ ಮಾಡ್ತಾರೆ. ಪ್ರತಿ ವ್ಯಾಪಾರಿಗಳ ಅಂಗಡಿಗಳಿಗೂ ತೆರಳಿ ಗುಲಾಬಿ ಹೂ ನೀಡಿ ಮುಷ್ಕರ ಬೆಂಬಲಿಸಬೇಡಿ ಅಂತ ಮನವಿ ಮಾಡಿಕೊಂಡರು. ಮತ್ತೊಂದೆಡೆ ಬಿಜೆಪಿ ಮುಖಂಡರು ಹಾಗೂ
ಅರವಿಂದ್ ಬೇಕ್ ಪಾಯಿಂಟ್ ಮಾಲೀಕರಾದ ಬೇಕರಿ ಅರವಿಂದ್ರವರ ಬೇಕರಿ ಮುಂದೆ ಮೆರವಣಿಗೆ ಸಾಗುತ್ತಿದ್ದಂತೆ ಒಂದು ರೀತಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಯಿತು. ಈ ಹಿಂದೆ ಬೇಕರಿ ಅರವಿಂದ್ರವರು ಮುಷ್ಕರಕ್ಕೆ ತಮ್ಮ ಬೆಂಬಲವಿಲ್ಲ ಅಂತ ಹೇಳಿಕೆ ನೀಡಿದರು. ಈ ಹಿನ್ನೆಲೆಯಲ್ಲಿ ಪರಿಸ್ಥಿತಿ ಅರಿತಿದ್ದ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಪೊಲೀಸರು ಆ ಜಾಗದಲ್ಲಿ ಮುತುವರ್ಜಿಯಾಗಿ ಪೊಲೀಸ್ ಭದ್ರತೆಯನ್ನು ಕಲ್ಪಿಸಿದರು. ಮೆರವಣಿಗೆ ಸಾಗಿದಾಗ ಕೆಲ ಕಾರ್ಯಕರ್ತರು ಬಾಗಿಲು ಮುಚ್ಚುವಂತೆ ಅವರಿಗೆ ಸೂಚನೆ ನೀಡಿದರು. ಏನು ಅಂಗಡಿ ಮುಚ್ಚುವುದರ ಮುಖಾಂತರ ನೀವು ಈ ಒಂದು ಬಂದ್ಗೆ ಸಹಕಾರ ನೀಡಬೇಕು ಅಂತ ಕೇಳ್ತಾ ಇದ್ದೀವಿ. ಅರವಿಂದ್ ಅವರೇ, ನಾಳೆ ನೀವು ಕೂಡ ಬಂದನ್ನ ಮಾಡುವಂತ ಪ್ರಮೇಯ ಬರಬಹುದು. ಈ ದೇಶದಲ್ಲಿ ಎಲ್ಲವೂ ಸಾಧ್ಯ. ತಮಗೂ ಬಂದಾಗ ಕೂಡ ನೀವು. ಆದರೆ ಬೇಕರಿ ಅರವಿಂದ್ ಯಾವುದೇ ಕಾರಣಕ್ಕೂ ತಾವು ಅಂಗಡಿ ಬಾಗಿಲು ಮುಚ್ಚುವುದಿಲ್ಲ ಅಂತ ಅವರಿಗೆ ಮತ್ತೊಂದು ಸೂಚನೆ ನೀಡಿದರು. ಜೊತೆಗೆ ತಮ್ಮ ಅಂಗಡಿಯ ಮುಂದೆ ಅಂಬೇಡ್ಕರ್ ಭಾವಚಿತ್ರ ಇಟ್ಟು ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಪ್ರತಿಭಟನಾನಿರತರಿಗೆ ಒಂದು ರೀತಿ ಸಾಥ್ ನೀಡಲು ಮುಂದಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬೇಕರಿ ಅರವಿಂದ್ರವರು, ಅಮಿತ್ ಶಾ ಹೇಳಿಕೆಯನ್ನು ತಿರುಚಲಾಗಿದೆ. ಕಾಂಗ್ರೆಸ್ಸಿಗರೇ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದಾರೆ. ಇದನ್ನು ಅರ್ಥ ಮಾಡಿಕೊಳ್ಳದ ಪ್ರತಿಭಟನಾನಿರತರು ಮುಷ್ಕರಕ್ಕೆ ಮುಂದಾಗಿರುವುದು ಸರಿಯಲ್ಲ ಅಂತ ಅವರು ಹೇಳಿಕೆ ನೀಡಿದರು. ನಾವು ಮೊದಲೇ ಹೇಳಿದಾಗೆ ಶ್ರೀಯುತ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಟ್ಟು ಅವರಿಗೆ ಪುಷ್ಪಾರ್ಚನೆ ಮಾಡಿ ಗೌರವಯುತವಾಗಿ ಅಂಬೇಡ್ಕರ್ನವ್ರನ್ನ ಪೂಜಿಸ್ತಾ ನಾವು ಇವತ್ತು ಬೇಕರಿಯನ್ನು ಓಪನ್ ಮಾಡಿದ್ದೇವೆ. ಮತ್ತೊಮ್ಮೆ ಪ್ರಗತಿಪರರಲ್ಲಿ ಎಚ್ಚರಿಸಲಿಕ್ಕೆ ಬಯಸ್ತೇನೆ. ನಿಮಗೆ ತಿಳುವಳಿಕೆ ಜ್ಞಾನ ಕಮ್ಮಿ ಇದೆ, ದಯಮಾಡಿ ತಿಳುವಳಿಕೆ ತಿಳ್ಕೊಳ್ಳಿ. ದಯಮಾಡಿ ಅಂಬೇಡ್ಕರ್ಗೆ ಅವಮಾನಿಸಿದ ಅಂಥವ್ರನ್ನ, ಅಂಬೇಡ್ಕರ್ಗೆ ಅಗೌರವ ನೀಡಿದಂಥವ್ರನ್ನ ನೀವು ಅವರ ಒಟ್ಟಿಗೆ ನಿಲ್ಲುವಂಥ ಕೆಲಸ ಮಾಡ್ತಾಯಿದ್ದೀರಿ. ಪ್ರಗತಿಪರರು ಅಂದರೆ ಒಂದು ಸಮಾಜಕ್ಕೆ ಪೂರಕವಾಗಿ ಸಮಾಜದ ಒಟ್ಟಿಗೆ ನಿಲ್ಲಬೇಕಾದ್ದು, ಸಮಾಜದಲ್ಲಿ ನಡೀತಾ ಇರುವುದ ತಪ್ಪುಗಳನ್ನು ತಿದ್ದಬೇಕಾಗಿರುವಂಥದ್ದಕ್ಕೆ ಪ್ರಗತಿಪರರು ಕೆಲಸ ಮಾಡಬೇಕು ಹೊರತು ಯಾವುದೇ ಪಕ್ಷದ ಓಲೈಕೆಗೋಸ್ಕರ ದಯಮಾಡಿ ಕೆಲಸ ಮಾಡಲಿಕ್ಕೆ ಹೋಗಬೇಡಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ರಾಜ್ಯ ಇಂಧನ ಸಚಿವರಾದ ಕೆಜೆ ಜಾರ್ಜ್ ಅವರು ಮಂಡ್ಯ ಜಿಲ್ಲಾ ಪಂಚಾಯಿತಿಯ ಕಾವೇರಿ ಸಭಾಂಗಣದಲ್ಲಿ ಇಂಧನ ಇಲಾಖೆಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಇಂಧನ ಇಲಾಖೆಯಲ್ಲಿ ಆಗಿರುವ ಪ್ರಗತಿಗಳ ಬಗ್ಗೆ ಸಚಿವರು ಮಾಹಿತಿ ನೀಡಿದರು. ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಇಂಧನ ಇಲಾಖೆಗೆ ಸಂಬಂಧಿಸಿದ ವಿಷಯಗಳ ಕುರಿತು ಜಿಲ್ಲೆಯ ಚುನಾಯಿತ ಪ್ರತಿನಿಧಿಗಳು ಹಾಗೂ ಇಂಧನ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಭೆಯಲ್ಲಿ ಮಾತನಾಡಿದ ಸಚಿವರು, ಕಳೆದ ಬಾರಿ ಉತ್ತಮ ಮಳೆಯಾಗಿರುವುದರಿಂದ ಕಬ್ಬು ಸೇರಿದಂತೆ ಅಲ್ಪಾವಧಿ ಬೆಳೆಗಳನ್ನು ಹೆಚ್ಚಾಗಿ ಬೆಳೆಯಬೇಕಾಗುತ್ತದೆ. ಅದರಲ್ಲೂ ಮಾರ್ಚ್ ಅಂತ್ಯದವರೆಗೆ ಕಬ್ಬು ಬೆಳೆಗೆ ನಿರಂತರ ನೀರಿನ ಅಗತ್ಯವಿರುವುದರಿಂದ ಕೃಷಿ ಪಂಪ್ಸೆಟ್ಗಳಿಗೆ ಈಗಿರುವ 7 ಗಂಟೆ ವಿದ್ಯುತ್ ಜೊತೆಗೆ ಹೆಚ್ಚುವರಿಯಾಗಿ 2 ಗಂಟೆ ವಿದ್ಯುತ್ ಅಗತ್ಯವಿದೆ ಎಂದು ವಿಧಾನ ಪರಿಷತ್ ಸದಸ್ಯ ದಿನೇಶ್ ಗುಳಿಗೌಡ ಸಚಿವರ ಗಮನಕ್ಕೆ ತಂದರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವರು ಈ ಬಗ್ಗೆ ಕೂಡಲೇ ಪ್ರಸ್ತಾವನೆ ಸಲ್ಲಿಸುವಂತೆ ಸೆಸ್ಕ್ ವ್ಯವಸ್ಥಾಪಕ ನಿರ್ದೇಶಕರಿಗೆ ಸೂಚನೆ ನೀಡಿದರಲ್ಲದೆ ಪ್ರಸ್ತಾವನೆ ಆಧರಿಸಿ ನಿರ್ಧಾರ ಕೈಗೊಳ್ಳುವುದಾಗಿ ಹೇಳಿದರು. ಅವಶ್ಯಕತೆ ಕಬ್ಬು, ಭತ್ತ, ರಾಗಿ, ತರಕಾರಿಗಳಿಗೆ ಸಮರ್ಪಕವಾಗಿ ವಿದ್ಯುತ್ ಸರಬರಾಜು ಮಾಡಲು 2 ಹೆಚ್ಚುವರಿ ವಿದ್ಯುತ್ಗೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಬೇಕು ಅಂತೇಳಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಮಂಡ್ಯ ಜಿಲ್ಲೆಯ ರೈತರ ಪರವಾಗಿ ಮತ್ತು ಜನಪ್ರತಿನಿಧಿಗಳ ಪರವಾಗಿ ಮಾನ್ಯ ಸಚಿವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಕಳೆದ ಬಾರಿ ಹೆಚ್ಚು ಮಳೆಯಾಗಿದ್ದರಿಂದ ಈ ಬಾರಿ ಹಿಂಗಾರಿನಲ್ಲಿ ಕೃಷಿ ಪ್ರದೇಶ ವಿಸ್ತರಣೆಯಾಗಲಿದ್ದು ಹೆಚ್ಚುವರಿ ವಿದ್ಯುತ್ ಬೇಕಾಗುತ್ತದೆ ಎಂಬ ಬಗ್ಗೆ ಕೃತಕ ಬುದ್ಧಿಮತ್ತೆ ಆಧರಿಸಿ ಲೋಡ್ ಡಿಸ್ಚಾರ್ಜ್ ಸೆಂಟರ್ ಮತ್ತು PCKL ನವರು ಲೆಕ್ಕ ಹಾಕಿದ್ದಾರೆ. ಅದರಂತೆ ಮಂಡ್ಯ ಜಿಲ್ಲೆಯಲ್ಲಿ ಕೃಷಿ ಪ್ರದೇಶ ಕಳೆದ ಬಾರಿಗಿಂತ 30% ಏರಿಕೆಯಾಗಲಿದೆ. ಹೀಗಾಗಿ ಕೃಷಿ ಚಟುವಟಿಕೆಗಳಿಗೆ ಯಾವುದೇ ಸಮಸ್ಯೆ ಆಗದಂತೆ ವಿದ್ಯುತ್ ಪೂರೈಸಲು ಎಲ್ಲ ರೀತಿಯ ಕ್ರಮ ಕೈಗೊಳ್ಳಲಾಗುವುದು ಅಂತ ಸಚಿವರು ತಿಳಿಸಿದರು. ಅದಕ್ಕೆ ಈಗಾಗಲೇ 2000 ಮೆಗಾವಾಟ್ ಅಡಿಷನ್ ಅಂದರೆ ಟೋಟಲ್ 3000 ಮೆಗಾವಾಟ್ ಆಗ್ತದೆ. ಅದೇ ರೀತಿ ಹೊರಗೆ ಮಾಡ್ತಾ ಇದ್ದೀವಿ. ಆ ಥರ ಎಲ್ಲ ಬೇರೆ ಬೇರೆ ವಿಚಾರಗಳು ನಾವು ತಗೊಂಡಿದ್ದೀವಿ. ಗೊತ್ತಿದೆ, ಮೊದಲು ಯಲಹಂಕದಲ್ಲಿ ಸಮೇತ ಗ್ಯಾಸ್ ಬೇಸ್ ಅದು ಸಮೇತ ಈಗಾಗಲೇ ಅದನ್ನು ಸ್ಟಾರ್ಟ್ ಮಾಡಿ ಅದು ಸಮೇತ ನಡೀತಾ ಇದೆ. ಮತ್ತು ಎಲ್ಲ ಕಡೆ ನಾವು ಈಗ ಪಾವಗಡದಲ್ಲಿ 2000 ಮೆಗಾವಾಟ್ ಮಾಡ್ತಾ ಇದ್ದೀವಿ. ವಿದ್ಯುತ್ ಬೇಡಿಕೆ ಕುರಿತು ಪ್ರತಿಕ್ರಿಯಿಸಿದ ಸಚಿವರು, ರಾಜ್ಯದಲ್ಲಿ ಪ್ರಸ್ತುತ ಬೇಡಿಕೆಗಿಂತ ಹೆಚ್ಚಿನ ವಿದ್ಯುತ್ ಲಭ್ಯವಿದೆ. ಹೆಚ್ಚುವರಿ ಉಪಕೇಂದ್ರಗಳ ಸ್ಥಾಪನೆ, ಟ್ರಾನ್ಸ್ಫಾರ್ಮರ್ಗಳ ನವೀಕರಣ ಸೇರಿದಂತೆ ಅಗತ್ಯ ಮೂಲಸೌಕರ್ಯ ಕಲ್ಪಿಸಿ ಪೂರೈಕೆ ಖಾತ್ರಿಪಡಿಸಿಕೊಳ್ಳಲಾಗುವುದು ಅಂತ ಅವರು ಹೇಳಿದರು. ಪಂಪ್ ಸ್ಟೋರೇಜ್ ಅಂತ ಹೇಳ್ಬಿಟ್ರು ಅದೊಂದು ವಿನೂತನವಾದ ಒಂದು ಇದು ಈಗ ಎಲ್ಲ ಸ್ಟೇಟ್ಗಳು ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮ ರಿಸರ್ವರ್ ಇರುತ್ತಲ್ಲ, ಈಗ ಶರಾವತಿ ಫಾರ್ ಎಕ್ಸಾಂಪಲು ಅಲ್ಲಿ ಹೈಡ್ರೋ ಮಾಡ್ತೀವಿ, 1000 ಮೆಗಾವಾಟ್ ಮಾಡ್ತೀವಿ. ಮಾಡಿ ಉಪಯೋಗಿಸಿದ ನೀರನ್ನು ಮತ್ತೆ ರೀಪಂಪ್ ಮಾಡಿಬಿಟ್ಟು ಇದಕ್ಕೆ ರಿಸರ್ವರ್ಗೆ ತಂದುಬಿಟ್ಟು ಮತ್ತೆ ಎಲೆಕ್ಟ್ರಿಸಿಟಿ ಮಾಡುವಂಥ ಒಂದು ಯೋಜನೆ ಈಗಾಗಲೇ 9,000 ಕೋಟಿ ರೂಪಾಯಿ ಆಗ್ತದೆ. 8,500 9,000 ಹತ್ರ ಬರ್ತದೆ. ಈಗಾಗಲೇ
ಟೆಂಡರ್ ಕರೆದುಬಿಟ್ಟು ನಾವೀಗ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸಿಗೆ ಈಗೆಲ್ಲ ಮಾಡ್ತಾಯಿದ್ದೀವಿ. ಅದೇ ರೀತಿಯಲ್ಲಿ ವರಾಹಿ ಸಮೇತ ಆ ಒಂದು ಪಂಪ್ ಸ್ಟೋರೇಜ್ ಮಾಡಲಿಕ್ಕಾಗ್ತದೆ. ಇದರಿಂದ ಅಡ್ವಾಂಟೇಜ್ ಏನು, ನಮಗೆ ಕರ್ನಾಟಕದಲ್ಲಿ ಸೋಲಾರ್ ಪವರು ಡೇ ಟೈಮಲ್ಲಿ ಬೇಕಾದಷ್ಟು ಬರ್ತದೆ. ಈಗ ಅದನ್ನು ಉಪಯೋಗ ಮಾಡಿಬಿಟ್ಟು ಮತ್ತೆ ನಾವು ಅದನ್ನು ಈ ಉಪಯೋಗಿಸಿದ ನೀರನ್ನ ಮತ್ತೆ ಪಂಪ್ ಮಾಡುವಂಥ ಇದು. ಅದರಿಂದ ಶರಾವತಿ ಒಂದರಲ್ಲಿ ಸುಮಾರು 2000 ಮೆಗಾವಾಟು, ಅಂದರೆ ಟೋಟಲ್ 3000 ಮೆಗಾವಾಟು ಮಾಡಲಿಕ್ಕೆ ಈಗಾಗಲೇ ನಾವು KPCLಯಿಂದ ಈ ಒಂದು ಪ್ರಾಜೆಕ್ಟ್ ತಗೊಂಡಿದ್ದೀವಿ. ಅದೇ ನೋಡಿದೆ ಈಗ ನಿಮ್ಮದು ಇದು ತಾನೆ, ಅದನ್ನು ನಾನು ಇದು ಮಾಡಿಬಿಟ್ಟು ಎನ್ಕ್ವೈರಿ ಮಾಡಿಸಿದೆ. ನಾನು ನೋಡಿದೆ, ಅದು ಕೊಟ್ಟಿದ್ರಲ್ಲ ನೀವು, ಅದನ್ನು ಒಂದು ಎನ್ಕ್ವೈರಿ ಮಾಡಿಸಿದೆ ಏನು ಏನಾಗಿದೆ. ಸಭೆಯಲ್ಲಿ ಸೆಸ್ಕ್ ಅಧ್ಯಕ್ಷರಾದ AB ರಮೇಶ್ ಮಂಡಿಸಿದ್ದೇಗೌಡ, ವಿಧಾನ ಪರಿಷತ್ ಸದಸ್ಯರಾದ ದಿನೇಶ್ ಕುಳಿಗೌಡ, ವಿವೇಕಾನಂದ, ಚಿಕ್ಕಲಿಂಗಯ್ಯ, ಗೌರವ್ ಗುಪ್ತಾ, ಪಂಕಜ್ ಕುಮಾರ್ ಪಾಂಡೆ, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್, ಜಿಲ್ಲಾ ಪಂಚಾಯತ್ CEO ಶೇಖ್ ತನ್ವೀರ್ ಆಸಿಫ್, ಸೆಸ್ಕ್ ವ್ಯವಸ್ಥಾಪಕ ನಿರ್ದೇಶಕರಾದ ಶೀಲಾ ಸಿ ಸೇರಿದಂತೆ ಇತರೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಪಾಂಡವಪುರ ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಹಣ ದುರುಪಯೋಗವಾಗಿದೆ ಎಂದು ಆರೋಪಿಸಿ ನೊಂದ ಠೇವಣಿದಾರರು ಕಚೇರಿಗೆ ಬೀಗ ಜಡಿದು ತಮ್ಮ ಅಸಮಾಧಾನವನ್ನು ಹೊರಹಾಕಿದರು. ಪಾಂಡವಪುರ ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಭಾರಿ ಪ್ರಮಾಣದಲ್ಲಿ ಅವ್ಯವಹಾರ ನಡೆದಿದೆ ಅಂತ ಆರೋಪಿಸಿ ಠೇವಣಿದಾರರು ತಮ್ಮ ಅಸಮಾಧಾನ ಹೊರಹಾಕಿ ಪ್ರತಿಭಟನೆ ನಡೆಸಿದರು. ಪಾಂಡವಪುರ ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ CEO ಕಿರಣ್ ರವರು ಸಂಘದ ನಗದು ಪುಸ್ತಕದಲ್ಲಿ ಇರುವ ನಗದು ಶುಲ್ಕ ಲಕ್ಷಾಂತರ ರೂಪಾಯಿಗಳನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ ಅಂತ ಅವರು ಆರೋಪಿಸಿದರು. ಈ ಮೂಲಕ ಸಂಘದ ಠೇವಣಿದಾರರಿಗೆ ಹಣ ಪಾವತಿಸಿಲ್ಲ ಮತ್ತು ಹಣ ದುರುಪಯೋಗವಾಗಿದೆ ಅಂತ ತಮ್ಮ ಅಸಮಾಧಾನವನ್ನು ಹೊರಹಾಕಿದರು. ಸಂಘದ ಷೇರುದಾರರಾದ ಗಂಗಾಧರ್ ಅವರ ನೇತೃತ್ವದಲ್ಲಿ ಕಚೇರಿಗೆ ಜಮಾಯಿಸಿದ 100 ಸಂಖ್ಯೆಯ ಠೇವಣಿದಾರರು ತಮಗೆ ಆಗಿರುವ ಅನ್ಯಾಯವನ್ನು ಹೊರಹಾಕಿದರು. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ಠೇವಣಿದಾರರ ನಡುವೆ ಸ್ವಲ್ಪ ಹೊತ್ತು ಮಾತಿನ ಚಕಮಕಿ ನಡೆಯಿತು. ದುರುಪಯೋಗವಾಗಿರುವ ಹಣವನ್ನು ವಾಪಸ್ ತಂದು ಠೇವಣಿದಾರರಿಗೆ ನೀಡಬೇಕು, ಆ ಮೂಲಕ ನ್ಯಾಯ ಒದಗಿಸಬೇಕು ಅಂತ ಅವರು ಒತ್ತಾಯಿಸಿದರು. ಪಿಗ್ಮಿಯವ್ರು ಬಂದವ್ರೆ, ಪಿಗ್ಮಿಯವ್ರು ದುಡ್ಡು ಕೊಡೋದು ಕಲ್ತ್ಕೋ. ನೀನು ಆಡಳಿತ ಮಂಡಳಿಗೆ ಕನ್ವಿನ್ಸ್ ಮಾಡ್ತೀಯ, ಇಲ್ಲ ARFs ಇಂದ FIR ಹಾಕ್ಸ್ತೀಯ, ಅದು ಸೆಕೆಂಡ್ರಿ. ಈ ಕ್ಷಣದಲ್ಲಿ ದುಡ್ಡು ಕೊಡಬೇಕು, ಅವ್ರಿಗೆ ದುಡ್ಡು ಕೊಡು. ನಿನ್ ಕೇಳಿ ದುಡ್ಡು ಕೊಡೋಕ್ಕಾಗಲ್ವಾ? ಅಲ್ಲಿ ಬೋರ್ಡ್ ಐತಲ್ಲ, ಪ್ರಭಾರ ಮುಂದೆ ರಾಜೀನಾಮೆ ಕೊಟ್ಬಿಟ್ಟು ಈ ಕಡೆ ಪ್ರತಿಭಟನೆಯಲ್ಲಿ 100 ಸಂಖ್ಯೆಯಲ್ಲಿ ಠೇವಣಿದಾರರು ಪಾಲ್ಗೊಂಡಿದ್ದರು. ದಾವಣಗೆರೆಯಲ್ಲಿ ನಡೆದ ರಾಜ್ಯ ಮಟ್ಟದ ಯುವ ಜನೋತ್ಸವದ ಜಾನಪದ ನೃತ್ಯ ಮತ್ತು ಜಾನಪದ ಗೀತೆ ಸ್ಪರ್ಧೆಯಲ್ಲಿ ಮಂಡ್ಯ ಜಿಲ್ಲೆಯ KV ಶಂಕರೇಗೌಡ ಕಲಾ ಬಳಗ ಕೀಲಾರ ಮತ್ತು KV ಶಂಕರೇಗೌಡ ಸ್ಮಾರಕ ಯುವಜನ ಸಂಘದ ಪ್ರತಿಭೆಗಳು ಪ್ರಥಮ ಸ್ಥಾನವನ್ನು ಗಳಿಸುವ ಮೂಲಕ ಸಕ್ಕರೆ ನಾಡಿಗೆ ಕೀರ್ತಿ ತಂದಿದ್ದಾರೆ. ಹಲವು ರಾಜ್ಯ ಮಟ್ಟದ ಜಾನಪದ ಉತ್ಸವ ಮತ್ತು ಯುವಜನೋತ್ಸವದಲ್ಲಿ ಪಾಲ್ಗೊಂಡು ಹಲವು ಹಿರಿಮೆ ಮತ್ತು ಗರಿಮೆಗಳಿಗೆ ಪಾತ್ರರಾಗಿದ್ದ ಕೀಲಾರದ KV ಶಂಕರೇಗೌಡ ಕಲಾ ಬಳಗ ಮತ್ತು KV ಶಂಕರೇಗೌಡ ಸ್ಮಾರಕ ಯುವಜನ ಸಂಘದ ಪ್ರತಿಭೆಗಳು ಈ ಬಾರಿಯೂ ಕೂಡ ದಾವಣಗೆರೆಯಲ್ಲಿ ನಡೆದ ರಾಜ್ಯ ಮಟ್ಟದ ಯುವಜನೋತ್ಸವದಲ್ಲಿ ಪ್ರಥಮ ಬಹುಮಾನವನ್ನು ಪಡೆದು ಸಕ್ಕರೆ ನಾಡಿಗೆ ಕೀರ್ತಿ ತಂದಿದ್ದಾರೆ. ದಾವಣಗೆರೆಯಲ್ಲಿ ನಡೆದ ರಾಜ್ಯ ಮಟ್ಟದ ಯುವಜನೋತ್ಸವದ ಜಾನಪದ ನೃತ್ಯ ಮತ್ತು ಜಾನಪದ ಗೀತೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ದೆಹಲಿಯಲ್ಲಿ 12/1/25ರಿಂದ ನಡೆಯಲಿರುವ ರಾಷ್ಟ್ರ ಮಟ್ಟದ ಯುವಜನೋತ್ಸವಕ್ಕೆ ಈ ಪ್ರತಿಭೆಗಳು ಆಯ್ಕೆಯಾಗಿದ್ದಾರೆ. ಇದೀಗ ಕೊನೆಯದಾಗಿ ಜಾನಪದ ನೃತ್ಯ ಪ್ರಥಮ ಬಹುಮಾನ ಪಡೆದಂತಹ ತಂಡ ಮಂಡ್ಯ. ದಾವಣಗೆರೆಯಲ್ಲಿ ನಡೆದ ರಾಜ್ಯ ಮಟ್ಟದ ಯುವಜನೋತ್ಸವ ಅತ್ಯಂತ ಕಠಿಣವಾದ ಸ್ಪರ್ಧೆಗೆ ಈಡಾಗಿತ್ತು. ಹಲವು ಸುತ್ತುಗಳಲ್ಲಿ ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಿದ ಕೀಲಾರದ ಪ್ರತಿಭೆಗಳು ಅಂತಿಮವಾಗಿ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಗಳಿಸುವ ಮೂಲಕ ಹಿರಿಮೆಯನ್ನು ಪಡೆದುಕೊಂಡಿದ್ದಾರೆ. ರಾಷ್ಟ್ರಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗುವ ಮೂಲಕ ಮಂಡ್ಯ ಜಿಲ್ಲೆಗೆ ಕೀರ್ತಿ ತಂದ ಪ್ರತಿಭೆಗಳಿಗೆ ಮಂಡ್ಯ ಜಿಲ್ಲೆಯ ಸಮಸ್ತ ಯುವಜನರ ಪರವಾಗಿ ಹಾಗೂ ಕಲಾವಿದರ ಪರವಾಗಿ ಅನೇಕ ಗಣ್ಯರು ಮತ್ತು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ.
ಐತಿಹಾಸಿಕ ತಾಣವಾದ ಮೇಲುಕೋಟೆಯಲ್ಲಿ ನೂತನ ನಾಡಾ ಕಚೇರಿಯನ್ನ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಹಾಗೂ ಮೇಲುಕೋಟೆಯ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ನೆರವೇರಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಮತ್ತು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ನೂತನ ನಾಡ ಕಚೇರಿಯನ್ನು ಉದ್ಘಾಟನೆ ಮಾಡಿದರು. ನಂತರ ಮಾತನಾಡಿದ ಕೃಷಿ ಸಚಿವರು, ನಮ್ಮ ಸರ್ಕಾರ ರೈತಪರ ಸರ್ಕಾರವಾಗಿದ್ದು ಜಿಲ್ಲೆಯಲ್ಲಿರುವ ತಹಶೀಲ್ದಾರ್ ಕೋರ್ಟ್, ಎಸಿ ಕೋರ್ಟ್, ಡಿಸಿ ಕೋರ್ಟ್ನಲ್ಲಿ ಬಾಕಿ ಇದ್ದ ಹಳೆ ಪ್ರಕರಣಗಳು ತುರ್ತಾಗಿ ವಿಲೇವಾರಿ ಮಾಡಿ ಅಂತ ಸೂಚನೆ ನೀಡಿದ್ದೇವೆ. ಜಿಲ್ಲೆಯಲ್ಲಿ ಬಾಕಿ ಇದ್ದ 10,000 ಪ್ರಕರಣಗಳನ್ನು ಒಂದೇ ವರ್ಷದಲ್ಲಿ ಇತ್ಯರ್ಥಗೊಳಿಸಲಾಗಿದೆ. ರಾಜ್ಯಾದ್ಯಂತ ಈ ಆಂದೋಲನ ಮುಂದುವರಿದಿದೆ ಅಂತ ಅವರು ಹೇಳಿದರು. ಜಿಲ್ಲೆಯ ಜನತೆ ಸರ್ಕಾರದೊಂದಿಗೆ ಸಹಕರಿಸಿದರೆ ಜಿಲ್ಲೆಯ ಅಭಿವೃದ್ಧಿ ಕೆಲಸಗಳು, ರೈತರ ಸಮಸ್ಯೆಗಳನ್ನು ಬಗೆಹರಿಸುವ ಕಾರ್ಯ ವೇಗವಾಗಿ ನಡೀತಿದೆ ಅಂತ ಹೇಳಿದರು. ರೆವಿನ್ಯೂ ಇಲಾಖೆಯಲ್ಲಿ ಸಂಪೂರ್ಣವಾಗಿ ನಿಮಗೆ ತಾಲೂಕು ಕೇಂದ್ರಕ್ಕೆ, ಉಪವಿಭಾಗ ಕೇಂದ್ರಕ್ಕೆ ಹೋಗ್ತಕ್ಕಂಥದ್ದು ಕಡಿಮೆ ಮಾಡೋಕ್ಕೋಸ್ಕರ ನಾಡ ಕಚೇರಿನ ನಾವು ಸುರಕ್ಷಿತವಾಗಿ ಒಳ್ಳೆಯ ಒಂದು ಕಚೇರಿನ ತೆಗೆದು ಇಲ್ಲಿ ಮಾಡಬೇಕು ಅಂತ. ಸೊ ಇಲ್ಲಿ ತಹಸೀಲ್ದಾರು, ಅಸಿಸ್ಟೆಂಟ್ ಕಮಿಷನರು, ನೀವು ಎಲ್ಲೇ ಟೂರ್ ಹೋದರೂ ಒಂದು ನಾಡ ಕಚೇರಿಗೆ ಒಂದು ವಿಸಿಟ್ ಮಾಡಿ. ಯಾವುದೇ ಭಾಗಕ್ಕೆ ಯಾವ್ದಾರು ಇನ್ಸ್ಪೆಕ್ಷನ್ಗೆ ಹೋದಾಗ ನಾಡ ಕಚೇರಿಲಿ ಹೋಗಿ ಒಂದು 4 ಗಂಟೆ ಕೂತ್ರೆ ಅವಾಗ ಅಟ್ಲೀಸ್ಟ್ ಅಲ್ಲಿ ಏನು ನಡೀತಾ ಇದೆ ಅನ್ನೋದು ನಿಮಗೂ ಗೊತ್ತಾಗುತ್ತೆ. ಅವ್ರು ಹೆಂಗೆ ವಿಲೇವಾರಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಅವರಿಗೆ ಒಂದು ಡೈರೆಕ್ಷನ್ನು ಅಥವಾ ಮಾರ್ಗದರ್ಶನ ಅಥವಾ ತಪ್ಪು ಮಾಡೋದಕ್ಕೆ ಕ್ರಮ ತಗೊಳ್ಳೋದಕ್ಕೂ ಎಚ್ಚರಿಕೆ ಕೊಡೋದಕ್ಕೂ ಅನುಕೂಲ ಆಗುತ್ತೆ. ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಮಾತನಾಡಿ, ಅನೇಕ ದಿನಗಳ ಹಿಂದೆ ನಿರ್ಮಾಣಗೊಂಡ ನಾಡ ಕಚೇರಿಯನ್ನು ಉದ್ಘಾಟಿಸುವ ಸಂದರ್ಭ ಇಂದು ಬಂದಿದೆ. ಮೇಲುಕೋಟೆಯ ಸುತ್ತಮುತ್ತಲಿನ ಗ್ರಾಮಸ್ಥರು ಗ್ರಾಮ ಸೇವೆಗಳಿಗಾಗಿ ಪಾಂಡುಪುರಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಗ್ರಾಮ ಸೇವೆಗಳನ್ನು ನಾಡ ಕಚೇರಿ ಮೂಲಕ ಪಡೆದುಕೊಳ್ಳಬಹುದು ಅಂತ ಹೇಳಿದರು. ಈ ನಾಡ ಕಚೇರಿ ಉದ್ಘಾಟನೆ ಮಾಡೋಕ್ಕೆ ಇದರಿಂದ ನೀವು ಪಾಂಡುಪುರಕ್ಕೆ ಅಲಿಯೋದು ತಲುಪ್ತದೆ. ಇಲ್ಲೇ ಎಲ್ಲ ಸವಲತ್ತುಗಳು ಸಿಗೋಕ್ಕೆ ನಿಮಗೆ ಅನುಕೂಲ ಆಯ್ತದೆ. ಆದ್ದರಿಂದ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಇಲ್ಲಿ ಮೇಲ್ಕೋಟೆ ಅಲ್ಲದೆ ಮೇಲ್ಕೋಟೆಯ ಸುತ್ತಮುತ್ತಲು ಎಲ್ಲ ಗ್ರಾಮಸ್ಥರಿಗೂ ಒಳ್ಳೆಯದಾಗಲಿ ಅನ್ನೋದೊಂದು ಸರ್ಕಾರ ಈ ಒಂದು ನಾಡ ಕಚೇರಿ ಕಟ್ಟಡಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಇದು ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಚಲುವರಾಯಸ್ವಾಮಿ ಅವರಿಗೆ ಇಲ್ಲಿ ಬಂದು ಈ ನಾಡ ಕಚೇರಿಯನ್ನು ಉದ್ಘಾಟನೆ ಮಾಡಿರೋದಕ್ಕೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಸಭೆಯಲ್ಲಿ ಉಪವಿಭಾಗಾಧಿಕಾರಿ ಶ್ರೀನಿವಾಸ್, ಮುಖಂಡರಾದ ತ್ಯಾಗರಾಜು, ಭಾಗ್ಯಮ್ಮ ಸೇರಿದಂತೆ ಇತರ ಗಣ್ಯರು ಪಾಲ್ಗೊಂಡಿದ್ದರು. ನಾಗಮಂಗಲ ತಾಲೂಕು ವ್ಯಾಪ್ತಿಯ ಕೋಳಿ ಸಾಗಾಣಿಕೆ ಕೇಂದ್ರಗಳ ರಾಶಿ ಕೋಳಿ ಕಸ ಮತ್ತು ದನದ ಮೂಳೆಗಳನ್ನು ಅಕ್ರಮವಾಗಿ ತಂದು ಮಂಡ್ಯ ರಸ್ತೆಯ ಹೊಸಕೊಪ್ಪಲು ಗ್ರಾಮದಲ್ಲಿ ಬಿಸಾಡುತ್ತಿರುವುದರಿಂದ ಪರಿಸರ ವಾತಾವರಣ ಹದಗೆಟ್ಟಿದ್ದು ಗ್ರಾಮಸ್ಥರು ಇಡೀ ಶಾಪ ಹಾಕ್ತಾ ಇದ್ದಾರೆ. ನಾಗಮಂಗಲ ತಾಲೂಕಿನ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಕೋಳಿ ಸಾಗಾಣಿಕೆ ಕೇಂದ್ರಗಳ ರಾಶಿ ಕೋಳಿ ಕಸ ಮತ್ತು ದನದ ಮೂಳೆಗಳ ರಾಶಿ ಮೂಟೆಗಳನ್ನು ಅಕ್ರಮವಾಗಿ ತಂದು ಮಂಡ್ಯ ರಸ್ತೆಯ ಹೊಸಕೊಪ್ಪಲು ಗ್ರಾಮದ ಪಕ್ಕದಲ್ಲಿ ಎಲ್ಲೆಂದರಲ್ಲಿ ಬಿಸಾಡಿ ಎಸೆಯಲಾಗುತ್ತಿದೆ. ಇದರಿಂದ ಸ್ಥಳೀಯ ಪರಿಸರ ವಾತಾವರಣ ಕಲುಷಿತಗೊಂಡಿದ್ದು ಹೊಸಕೊಪ್ಪಲು ಗ್ರಾಮದ ಹದಗೆಟ್ಟು ಪರಿಸರದಿಂದ ದಿನನಿತ್ಯ ಅನಾರೋಗ್ಯಕ್ಕೆ ಬಳಲಿದ ಗ್ರಾಮಸ್ಥರು ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗಿ ಆಸ್ಪತ್ರೆಗೆ ಎಡೆತಾಕುತ್ತಿದ್ದಾರೆ. ಇದರಿಂದಾಗಿ ಹೊಸಕೊಪ್ಪಲು ಗ್ರಾಮದ ಮಹಿಳೆಯರು ಇಡೀ ಶಾಪ ಹಾಕುತ್ತಿದ್ದಾರೆ. ಎಲ್ಲಿದ್ಯಪ್ಪ ಪುಣ್ಯಾತ್ಮ, ನಾವು ಓಟ್ ಹಾಕಿದೀವಿ ಸಿದ್ದರಾಮಯ್ಯ ನೋಡಿ, ನಾವು ಓಟ್ ಹಾಕಿದೀವಿ. ನಾವು 20 ಮನೆ ಜನ ಇದ್ದೀವಿ ಹೊಸಕೊಪ್ಪಲು ಗ್ರಾಮದಲ್ಲಿ. ನಮ್ಗೆ ಈ ವಾಸನೆ ಕುಡಿಯಕ್ ಆಯ್ತಾ ಇಲ್ಲ. ಬಂದಿ ಒಂದ್ಸರಿ ನೋಡ್ರಿ, ನಿಮ್ಗೂ ಮನ್ಸತ್ವ ಅಂತ ಇದ್ರೆ ಬಂದೊಂದ್ಸರಿ ನೋಡ್ರಿ. ನೀವು ನಮ್ಗಂತೂ ಇರಕ್ ಆಯ್ತಾ ಇಲ್ಲ. ದಿವ್ಸಕ್ಕೆ ಒಬ್ಬೊಬ್ರು ಹಾಸ್ಪಿಟ್ಲಿಗೆ ಹೋಗ್ಬೇಕಾಗದೆ. ಇಲ್ಲಿ ಎಲ್ಲ ಸಾಯ ಪರಿಸ್ಥಿತಿ ಬಂದದೆ. ನಾವು ನಿಮ್ಮ ಅಕ್ಕ ನೋಡಿ, ನಾವು ನಿಮ್ಗೆ ಓಟ್ ಹಾಕಿದ್ದೀವಿ. ಏನಕ್ಕಂತ ಹಿಂಗ್ ಸಾಯಕ್ ಹಾಕಿರೋದು ನಾವು. ಊರ್ ಬಿಡೋ ಪರಿಸ್ಥಿತಿ ಬಂದದೆ ನಮ್ಗೆ. ಇಲ್ಲಾಂದ್ರೆ ಹಿಂಗೆ ಸಾಯಕ್ ಬಿಡ್ತೀರಾ, ಇಲ್ಲ ನಿಮ್ಮ ಮನೇಲಿ ಅಚ್ಚುಕಟ್ಟಾಗಿ ಎಂತಿ ಮಕ್ಳು ನೀವು ಅಚ್ಚುಕಟ್ಟಾಗಿ ಮನೇಲಿ ಇರ್ತೀರಾ. ಈ ಸಂಬಂಧ ಗ್ರಾಮಸ್ಥರು ಕರಡಹಳ್ಳಿ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ನಾಗಮಂಗಲ ಪುರಸಭೆ ಕಚೇರಿ ಮತ್ತು ಜನಪ್ರತಿನಿಧಿಗಳಿಗೆ ಈ ಅಕ್ರಮವನ್ನು ತಡೆಗಟ್ಟಲು ಮನವಿ ಮಾಡಿಕೊಂಡ್ರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ನಿಮ್ಮ ಮಕ್ಳು ಮರಿ ಮಾನ ಮರ್ಯಾದಿಲ್ವಾ ನಿಮ್ಗೆ? ಏನ್ ಅಲ್ಲಿಗೂ ಗೆದ್ದವರು ಉಸಿರಿಲ್ಲ, ಇದ್ರಾರು ಉಸಿರಿಲ್ಲ. ಬಂದು ಪಂಚಾಯತಿ ಕಡೆಯಿಂದಲೂ ಬರೋದಿಲ್ಲ, ಗೆದ್ದನು ಬರ್ತಾ ಇಲ್ಲ ಇಲ್ಲಿಗೆ. ಹೋಗಿ ಹುಡುಗರೆಲ್ಲ ತಿರುಗಿ ಸಾಕಾಗವೆ. ನಿಮ್ಗೇನು ಮಾನ ಮರ್ಯಾದೆ ಇಲ್ವಾ? ಹಿಂಗ್ ವಾಸನೆ ಕುಡ್ಕೊಂಡು ನಿಮ್ಮ ಬೇಜವಾಬ್ದಾರಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ನಿರ್ಲಕ್ಷ್ಯತನದಿಂದ ಬೇಸತ್ತು ಕಸ ವಿಲೇವಾರಿ ಸ್ಥಳಕ್ಕೆ ಆಗಮಿಸಿ ಮಹಿಳೆಯರು ಮತ್ತು ಗ್ರಾಮಸ್ಥರು ತಾಲೂಕು ಆಡಳಿತ ಮತ್ತು ಜನಪ್ರತಿನಿಧಿಗಳಿಗೆ ಧಿಕ್ಕಾರಕ್ಕೆ ಹೋಗಿ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದ್ದಾರೆ. ರಾಶಿ ದನದ ಮೂಳೆಗಳ ಮೂಟೆ ಮತ್ತು ಸುರಿಯುತ್ತಿರುವ ಕೋಳಿ ಕಸದ ವಾಸನೆಯಿಂದ ಗ್ರಾಮದ ವಾತಾವರಣ ಹದಗೆಟ್ಟಿದೆ. ಎಲ್ಲರೂ ಕೂಡ ದೃಢ ನಿರ್ಧಾರ ಮಾಡಿ ಗ್ರಾಮವನ್ನು ತೊರೆಯಬೇಕಾದಂಥ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಇಲ್ಲಿ ದನದ ಮೂಳೆ ಮತ್ತು ಕೋಳಿ ಕಸದ ವಾಸನೆಯಿಂದ ಸುಮಾರು 20 ಕುಟುಂಬಗಳು ನರಳಾಡುವ ಪರಿಸ್ಥಿತಿ ಬಂದಿದೆ. ದಿನನಿತ್ಯ ನಮ್ಮ ಮಕ್ಕಳು ಆಸ್ಪತ್ರೆ ಸೇರುತ್ತಿದ್ದು ಯಾವೊಬ್ಬ ಅಧಿಕಾರಿ ಕೂಡ ಈ ಬಗ್ಗೆ ಕ್ರಮ ವಹಿಸುತ್ತಿಲ್ಲ ಅಂತ ತಮ್ಮ ಮಾಡಲು ತೋಡಿಕೊಂಡಿದ್ದಾರೆ. MLA ಸ್ವಾಮಿಗೌಡರು ಅವ್ರಿಗೆ ಹೇಳಿ ನಮಗೆ ಎಲ್ಲ ಆಯಿತು. ಸ್ವಾಮಿಗೌಡರು ನಾವು ಕುರುಬರು ಅಂದ್ಬಿಟ್ಟು ಏನಾರು ರೆಗ್ಯುಲೇಟ್ರ್ ಮಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಅದುವೇ ನಾವು ಇರೋರು 15 ಕುಳ, ಇಲ್ಲಿ 15 ಕುಳಗಳಿಗೆ ತಂದು ಊರು ನಾಮಂಗಲದಲ್ಲಿ ಇಡೀ ಕೋಳಿ ಫಾರಮ್ ಎಷ್ಟೈತೆ ಅಷ್ಟು ತಂದು ಇಲ್ಲಿ ಸುರಿತಾವ್ರೆ ಕಸವ. ನಾವು ಇರೋಕ್ಕಾಯ್ತಾ ಇಲ್ಲ, ನಮಗೆ ವಾಸನೆ ತಡೆಯೋಕ್ಕಾಯ್ತಾ ಇಲ್ಲ. ದನ ಕರ ಎಲ್ಲ ಸತ್ತೋಯ್ತಾವೆ. ನಾವು ಅವ್ರಿಗೆ MLA ಮಾಡಿ ನಾವು
ಸ್ವಾಮಿಗೌಡರು ಬಂದು ಗೆದ್ದಾಗ ನಮ್ಮ ಊರೊಳಗೆ ಬಂದದ್ದು, ಅವ್ರಿಗೂ ಹೋಗಿ ಅವ್ರು ಪಿ ಹೇಳ್ಬಿಟ್ಟು ಬಂದ್ರು ಅದನ್ನ ಕ್ರಮ ತಗೊಂಡಿಲ್ಲ ಸ್ವಾಮಿಗೌಡರು. ನಮ್ಮ ಪಂಚಾಯತಿ ಆಫೀಸ್ ತಕ್ಕೆ ತಗೊಂಡಾಗ ಸುರಿತೀವಿ, ಇಡೀ ನಾರ್ಮಲ್ ಸರ್ಕಾರಕ್ಕೆ ಸುರಿದು ಬಿಡ್ತೀವಿ. ಇಲ್ಲ ಅಂದ್ರೆ ಗ್ಯಾರಂಟಿ ಇದೇನಾದ್ರು ಒಂದು ತೊಂದರೆ ಮಾಡ್ಕೋತೀರಿ ನೀವು ಬಂದು ಇದು ಕ್ರಮ ತಗೊಳ್ದೆ ಹೋದ್ರೆ. ಮಾನ್ಯ ಚಲುವರಾಯಸ್ವಾಮಿ ಅವರು ಈ ಸಂಬಂಧ ಸೂಕ್ತ ಕ್ರಮ ಜರುಗಿಸಿ ಈ ಅಕ್ರಮದಲ್ಲಿ ಭಾಗಿಯಾಗಿರುವ ವ್ಯಕ್ತಿಗಳ ವಿರುದ್ಧ ಕ್ರಮ ಕೈಗೊಳ್ಳುವರ ಅಂತ ಗ್ರಾಮಸ್ಥರು ಪ್ರಶ್ನೆ ಮಾಡ್ತಿದ್ದಾರೆ. ಮಂಡ್ಯ ನಗರದ ಗುತ್ತಲು ಅರಕೇಶ್ವರ ದೇವಾಲಯದಲ್ಲಿ ಶ್ರೀ ತ್ಯಾಗರಾಜ ಸ್ವಾಮಿ ಆರಾಧನಾ ಬಳಗದ ವತಿಯಿಂದ 6ನೇ ವರ್ಷದ ಶ್ರೀ ತ್ಯಾಗರಾಜ ಸ್ವಾಮಿ ಆರಾಧನಾ ಮಹೋತ್ಸವವು ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಕಾರ್ಯಕ್ರಮದಲ್ಲಿ ಮಂಗಳ ವಾದ್ಯ ಕಲಾವಿದರು ನಡೆಸಿಕೊಟ್ಟ ವಾದ್ಯ ಮೇಳ ಪ್ರೇಕ್ಷಕರನ್ನ ಸೆಳೆಯುವಲ್ಲಿ ಯಶಸ್ವಿಯಾಯಿತು. ಮಂಡ್ಯ ನಗರದ ಶ್ರೀ ಗುತ್ತಲು ಅರಕೇಶ್ವರ ದೇವಸ್ಥಾನದಲ್ಲಿ ಶ್ರೀ ತ್ಯಾಗರಾಜ ಸ್ವಾಮಿ ಆರಾಧನಾ ಬಳಗದ ವತಿಯಿಂದ 6ನೇ ವರ್ಷದ ಶ್ರೀ ತ್ಯಾಗರಾಜ ಸ್ವಾಮಿ ಆರಾಧನಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಮಂಗಳವಾದ್ಯ ಕಲಾವಿದರ ಸಂಘದ ವತಿಯಿಂದ ವಾದ್ಯ ಮೇಳ ಅರ್ಥಪೂರ್ಣವಾಗಿ ನಡೆಯಿತು. ಕಲಾವಿದರ ನಿನಾದಕ್ಕೆ ಪ್ರೇಕ್ಷಕರು ತಲೆದೂಗಿದರು. ನೂರಾರು ಸಂಖ್ಯೆಯಲ್ಲಿ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕಾರ್ಯಕ್ರಮದ ನಂತರ ಭಕ್ತರೆಲ್ಲರಿಗೂ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ನಮಸ್ತೆ. ಮಂಡ್ಯ ಜಿಲ್ಲೆ ಸ್ಥಳ ಅರಕೇಶ್ವರ ಸ್ವಾಮಿ ದೇವಸ್ಥಾನ ಗುತ್ತಲು 6ನೇ ವರ್ಷದಿಂದ ತ್ಯಾಗರಾಜ ಆರಾಧನಾ ಮಹೋತ್ಸವ ನಡ್ಕೊ ಬಂದಿದೆ. ಈಗಲೂ ನಡೀತಿದೆ, ಮುಂದೇನೂ ನಡೆಯುತ್ತದೆ. ಈಗ ಭಕ್ತರಿಗೆ ಎಲ್ಲರಿಗೂ ಪತ್ರಿಕೆ ಹಂಚಿದ್ದು ಎಲ್ಲ ಸ್ಪಂದಿಸಿದ್ದಾರೆ. ದೊಡ್ಡವರು ಚಿಕ್ಕವರು ಕಲಾವಿದರು ಹಿರಿಯರು ಎಲ್ಲರೂ ಬಂದು ನಮ್ಗೆ ಗೌರವಿಸಿದ್ದಾರೆ, ಆಶೀರ್ವದಿಸಿದ್ದಾರೆ. ಮತ್ತು ಅನ್ನ ಸಂತರ್ಪಣೆ ಎಲ್ಲ ಕಾರ್ಯಕ್ರಮ ಇಟ್ಕೊಂಡಿದ್ದು ಎಲ್ಲ ಅಚ್ಚುಕಟ್ಟಾಗಿ ನಡೆದಿದೆ. ಹೊರ ರಾಜ್ಯದಿಂದ ಬಂದಿದ್ದಂಥ ನಾದಸ್ವರ ಕಚೇರಿಯವರು ಮತ್ತು ಕರ್ನಾಟಕ ರಾಜ್ಯದ ನಾದಸ್ವರದವರು ತುಂಬ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಾರೆ. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟ ಎಲ್ಲ ಪದಾಧಿಕಾರಿಗಳಿಗೂ ಮಂಡ್ಯ ಅಧ್ಯಕ್ಷರ ಸಂತೋಷ್, ಮಳವಳ್ಳಿ ಉಪಾಧ್ಯಕ್ಷರಾದಂಥ ಮಳವಳ್ಳಿ ಗಣೇಶ್ ಎಲ್ಲರಿಗೂ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಸಂತೋಷ್, ಉಪಾಧ್ಯಕ್ಷರಾದ ಗಣೇಶ್, ಪ್ರಧಾನ ಕಾರ್ಯದರ್ಶಿ ಕಿರಣ್, ಗೌರವ ಅಧ್ಯಕ್ಷರಾದ ನಾಗೇಶ್, ಖಜಾಂಚಿ ಮಂಜು, ಸಂಘಟನಾ ಕಾರ್ಯದರ್ಶಿ ಬಲರಾಜು ಸೇರಿದಂತೆ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರು ಪಾಲ್ಗೊಂಡಿದ್ದರು. ಮಂಡ್ಯದ ಹೆಸರಾಂತ ನೃತ್ಯ ಸಂಸ್ಥೆಯಾದ ಅಮೇಜಿಂಗ್ ಡ್ಯಾನ್ಸ್ ಸಂಸ್ಥೆಯ 10ನೇ ವರ್ಷದ ದಶಮಾನೋತ್ಸವ ಕಾರ್ಯಕ್ರಮವು ಇತ್ತೀಚೆಗೆ ಮಂಡ್ಯದ ಕಲಾಮಂದಿರದಲ್ಲಿ ಯಶಸ್ವಿಯಾಗಿ ನಡೆಯಿತು. ಮಂಡ್ಯದ ಕಲಾಮಂದಿರದಲ್ಲಿ ಅಮೇಜಿಂಗ್ ಡ್ಯಾನ್ಸ್ ಸಂಸ್ಥೆಯ 10ನೇ ವರ್ಷದ ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ, ಇಂದಿನ ದಿನಮಾನಗಳಲ್ಲಿ ಯುವಕ ಯುವತಿಯರು ಎಲ್ಲ ರಂಗಗಳಲ್ಲೂ ಹೆಚ್ಚು ಸಾಧನೆ ಮಾಡುತ್ತಿದ್ದಾರೆ. ಟಿವಿಯಲ್ಲಿ ನಡೆಯುವ ಡಿಕೆಡಿಯಂತಹ ಕಾರ್ಯಕ್ರಮಗಳಲ್ಲಿ ನಮ್ಮ ಜಿಲ್ಲೆಯ ಮಕ್ಕಳು ಹೆಚ್ಚು ಭಾಗವಹಿಸಿ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಕೀರ್ತಿ ತರಬೇಕು. ಮಂಡ್ಯ ಜಿಲ್ಲೆಯ ತನ್ನದೇ ಆದ ಗತವೈಭವ ಹೊಂದಿದೆ. ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಚಿಂತನೆ ಮಾಡಲಾಗುತ್ತಿದೆ. ಅದ್ದೂರಿಯಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನ ಜೊತೆಗೆ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಂಡ್ಯದಲ್ಲಿ ಹೆಚ್ಚಾಗಿ ನಡೆಯಬೇಕು ಅಂತ ಹೇಳಿದರು. ನಾನು ಅನೇಕ ಕಾರ್ಯಕ್ರಮಗಳಲ್ಲಿ ನಾನು ಶಾಸಕರಾದ ರವಿಕುಮಾರ್ ಅವರು ಟೈಮಲ್ಲಿ ಬಗ್ಗೆ ಕಷ್ಟ ಆಗುತ್ತೆ. ಅದರಿಂದ ದಯವಿಟ್ಟು ನಿಮಗೆ ಶುಭವನ್ನು ಹಾರೈಸಿ ಹೋಗೋಣ ಅಂತ ಬಂದಿದ್ದೀನಿ. ಎಲ್ಲ ಮಕ್ಕಳಿದ್ದೀರಾ, ಕಾರ್ಯಕ್ರಮ ಆಯೋಜಕರಿದ್ದೀರಾ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇದೇ ರೀತಿ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಮಾಡಲಿ ಅಂತ ಹೇಳಿ ಶುಭ ಹಾರೈಸಿ. ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಮಾತನಾಡಿ, ಮಂಡ್ಯ ಜಿಲ್ಲೆಗೆ ಕಲಾಮಂದಿರ ನವೀಕರಣ ಮಾಡಿ ಸಾಂಸ್ಕೃತಿಕ ಹಾಗೂ ನಾಟಕ, ಸಾಮಾಜಿಕ ಕಾರ್ಯಕ್ರಮಗಳ ನೆಲೆಗಟ್ಟಿನಲ್ಲಿ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಿರುವುದು ಸಂತೋಷದ ವಿಷಯ ಅಂತ ಅವರು ಹೇಳಿದರು. ಅಮೇಜಿಂಗ್ ಡ್ಯಾನ್ಸ್ ಸ್ಕೂಲಿನ ಸಂಸ್ಥೆ ಕಳೆದ 10 ವರ್ಷಗಳಿಂದ ನಿರಂತರವಾಗಿ ನಾಡು ನುಡಿಯ ವಿಷಯಗಳನ್ನ ಜಿ ಕನ್ನಡ ಎಂಬ ಪ್ರೋಗ್ರಾಮ್ಗಳಿಗೆ ಡಿಕೆಡಿ ಎನ್ನುವಂತಹ ಕಾರ್ಯಕ್ರಮಗಳಿಗೆ ಮಂಡ್ಯ ಜಿಲ್ಲೆಯಲ್ಲಿ ಬಹಳ ವಿಶೇಷವಾದಂತಹ ಯುವ ರೈತರ ಮಕ್ಕಳು ಇವತ್ತು ಹೋಗಿದ್ದಾರೆ ಅಂದ್ರೆ ಅದು ಅಮೇಜಿಂಗ್ ಡ್ಯಾನ್ಸ್ ಸ್ಕೂಲಿನ ಸಂಸ್ಥೆಯ ಹೆಗ್ಗಳಿಕೆ ಅಂತ ಹೇಳೋದು ತಪ್ಪಾಗಲಾರದು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮಲ್ಲಿಕಾರ್ಜುನ್ ಬಾಲದಂಡಿ ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಶಾಸಕರಾದ ರವಿಕುಮಾರ್ ಗೌಡ ಗಣಿಗ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ತ್ಯಾಗರಾಜ್, ಮೈಸೂರು ಅಧ್ಯಕ್ಷರಾದ ಡಿ ಗಂಗಾಧರ್, ಮೂಡಾ ಅಧ್ಯಕ್ಷರಾದ ನಹೀಂ, ನಗರಸಭಾ ಅಧ್ಯಕ್ಷರಾದ ನಾಗೇಶ್, ಅರುಣ್ ಕುಮಾರ್, ಹೊಸಳ್ಳಿ ಶೇಖರ್, ಅಮೇಜಿಂಗ್ ಡ್ಯಾನ್ಸ್ ಸಂಸ್ಥಾಪಕರಾದ MS ನಿಷ್ಠೆ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಕಾಡೆಮಿ ಫಾರ್ ಡಿಫರೆಂಟ್ಲಿ ಎ ಬರ್ಡ್ ಹಾಗೂ ಆಶಾ ಸದನ ಮಂಡ್ಯ ಇವರ ಸಹಯೋಗದಲ್ಲಿ ರಾಜ್ಯ ಮಟ್ಟದ ಸಕಾಡೋತ್ಸವ ಕಾರ್ಯಕ್ರಮವು ಜನವರಿ 11 ಮತ್ತು 12ರಂದು 2 ದಿನಗಳ ಕಾಲ ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ನಡೆಯಲಿದೆ ಎಂದು ಸೋಜನ್ ಹಾಗೂ ಪಾಂಡೂರವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಸೋಜನ್ ಹಾಗೂ ಪಾಡೂರವರು
ಅಂದು ಬೆಳಿಗ್ಗೆ 10:30ಕ್ಕೆ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಕುಮಾರ್ ಉದ್ಘಾಟಿಸಲಿದ್ದು, ಸೇಂಟ್ ಥಾಮಸ್ ಮೆನ್ಷನ್ ಸೊಸೈಟಿಯ ವಲಯ ನಿರ್ದೇಶಕರಾದ ಸೋಜನ್ MST ಆಶೀರ್ವಚನ ನೀಡಲಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರದ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ನಿರ್ದೇಶಕ ರಾಘವೇಂದ್ರ ಟಿ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಅಂತ ಹೇಳಿದರು. ಸಕಾಡದ ಅಧ್ಯಕ್ಷರಾದ ಜೋಷನ್ ಜೋಸ್ MST ಅಧ್ಯಕ್ಷತೆ ಕಾರ್ಯಕ್ರಮದಲ್ಲಿ ಪೊಲೀಸ್ ಅಧೀಕ್ಷಕರಾದ ಮಲ್ಲಿಕಾರ್ಜುನ್ ಬಾಲದಂಡಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದ ರಾಜಮೂರ್ತಿ, ಜಿಲ್ಲಾ ವಿಕಲಚೇತನರ ಸಬಲೀಕರಣಾಧಿಕಾರಿ ಕೋಮಲ್ ಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಅಂತ ಅವರು ಹೇಳಿದರು. ಈ ಸಗಾಡ ಪ್ರತ್ಯೇಕವಾಗಿ ಪ್ರಾರಂಭಿಸಿರುವುದು 2010ರಲ್ಲಿ. ಅದು ಪ್ರತಿ ವರ್ಷ ಸ್ಪೋರ್ಟ್ಸು ಮತ್ತು ಕಲ್ಚರ್ ಐಟಮ್ಸ್ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದೆ. ಅಂದರೆ ಮಕ್ಕಳ ಒಂದು ಏಳಿಗೆಗಾಗಿ ಅವರು ಸಮಾಜದ ಮುಖ್ಯ ವಾಹಿನಿಗೆ ತರುವುದಕ್ಕಾಗಿ ಅವರು ನಮ್ಮ ಸಮಾಜದಲ್ಲಿ ನಮ್ಮ ಎಲ್ಲ ಸಾಧಾರಣ ಮಕ್ಕಳು ಹಾಗೆ ಜೀವಿಸಲು ಅವ್ರಿಗೂ ಅವಕಾಶವಿದೆ. ಅವ್ರಿಗೂ ನಾವು ಪ್ರೀತಿ ವಿಶ್ವಾಸ ತೋರಿಸು ಅವ್ರಿಗೂ ನಾವು ಅವಕಾಶಗಳು ಆಪರ್ಚುನಿಟಿ ಒದಗಿಸಿದರೆ ಅವರು ಕೂಡ ನಮ್ಮ ಸಮಾಜದಲ್ಲಿ ನಮ್ಮಲ್ಲಿ ಒಬ್ಬರಾಗಿ ಬಾಳಲು ಅವರಿಗೆ ಸಾಧ್ಯವಾಗುತ್ತದೆ ಎಂಬುದು ನಾವು ತೋರಿಸೋಕ್ಕೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ಪ್ರತ್ಯೇಕವಾಗಿ ನಾವು ಈ ಜನವರಿ 11, 12ಕ್ಕೆ ನಮ್ಮ ಇಲ್ಲಿ ಮಂಡ್ಯದ ಅಂಬೇಡ್ಕರ್ ಭವನಲ್ಲಿ ಈ ಜನಪದ ನೃತ್ಯ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಅದರಲ್ಲಿ 30 ಶಾಲೆಗಳು ಭಾಗವಹಿಸ್ತಾ ಇದೆ. ಅದು ಮಂಗಳೂರು ಕಡೆಯಿಂದ ಇದೆ, ನಮ್ಮ ಮಂಡ್ಯ ಜಿಲ್ಲೆಯಿಂದ ಕೆಲವಾರು ಕಡೆಗಳಿಂದ, ಸುಮಾರು ಇಡೀ ಕರ್ನಾಟಕದ ಹಲವಾರು ಜಿಲ್ಲೆಗಳಿಂದ ಮಕ್ಕಳು ಬರ್ತಾ ಇದ್ದಾರೆ. ಒಂದು 400 ಮಕ್ಕಳು ಬರ್ಬೋದು. ಅದು 11 ತಾರೀಕು ಜನವರಿ 11ಕ್ಕೆ 10 ಗಂಟೆಗೆ ಶುರು ಆಗ್ತಾ ಇದೆ. ಅದು ಉದ್ಘಾಟನೆ ಮಾಡುವುದು ನಮ್ಮ ಮಾನ್ಯ ನಮ್ಮ ಜಿಲ್ಲಾಧಿಕಾರಿಗಳು ಕುಮಾರ್ ಸರ್ ಅವರು. ಮತ್ತು ಅದರದ ಕೊನೆಯ ದಿವಸ ಕಂಕ್ಲೂಷನ್ಗೆ ನಮ್ಮ ಸಂಸದರು ನಮ್ಮ MLA ಅವರು ಬರ್ತಾ ಇದ್ದಾರೆ. ಅದು ನಡೆಸ್ತಾ ಇದೆ. ಅದಕ್ಕೆ ನಮ್ಮ ಇದು ನಾವು ನಡೆಸೋದು ಸುಮಾರು ನಮ್ಮ ಪ್ರೈವೇಟ್ ಆರ್ಗನೈಸೇಷನ್ಸು ಅದಕ್ಕೆ ಕೈ ಜೋಡಿಸ್ತಾ ಇದೆ. ಮಂಡ್ಯದಲ್ಲಿ ಸುಮಾರು ಜನ ಈ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಮಾಡಿದೆ. ಫಾರ್ ಎಕ್ಸಾಂಪಲು ಊಟದ ವ್ಯವಸ್ಥೆ ನಮ್ಮ ಅಪೂರ್ವ ಹೋಟೆಲ್ ಅವರು ಮಾಡ್ತಾಯಿದೆ. ಅದೇ ರೀತಿಯಲ್ಲಿ ಹಲವಾರು ಜನ ಇದಕ್ಕೆ ಸಹಕಾರ ಮತ್ತು ಅವರ ಪ್ರೋತ್ಸಾಹ ಮತ್ತು ಅವ್ರ ಕೈ ಜೋಡಿಸಿ ನಾವು ಒಟ್ಟಿಗೆ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಅದು ನಾವು ಅದಕ್ಕೆ ನಿಮ್ಮನ್ನು ಕೂಡ ನೀವು ನಿಮ್ಮನ್ನು ಕೂಡ ನಾವು ಕರೀತಾ ಇದ್ವಿ. ಅದಕ್ಕೆ ಮಾಹಿತಿ ಕೊಡಬೇಕು. ನಾವು ಮಾಡುವುದೆಲ್ಲ ನಮ್ಮ ಸಮಾಜದಲ್ಲಿ ಇರುವ ಈ ಮಕ್ಕಳಿಗೋಸ್ಕರ. ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಜನವರಿ 12ರ ಸಂಜೆ 3 ಗಂಟೆಗೆ ನಡೆಯಲಿದ್ದು, ಆಶಾ ಸದನ ವಿಶೇಷ ಶಾಲೆಯ ನಿರ್ದೇಶಕರಾದ ಅಭಿ ಮ್ಯಾಥ್ಯೂ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಅಂತ ಅವರು ತಿಳಿಸಿದರು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಒಟ್ಟು 30 ಶಾಲೆಗಳು ಭಾಗವಹಿಸಲಿದ್ದು, ಒಟ್ಟು 400 ವಿಶೇಷ ಮಕ್ಕಳು ಹಾಗೂ 200ಕ್ಕೂ ಹೆಚ್ಚು ಸಹಾಯಕರು ಭಾಗವಹಿಸುವ ನಿರೀಕ್ಷೆ ಇದೆ. ಮಂಡ್ಯ ಹೊರವಲಯದ ಸಾಂತಂ ಪಬ್ಲಿಕ್ ಶಾಲೆಯಲ್ಲಿ ಎಲ್ಲರಿಗೂ 2 ದಿನ ರಾತ್ರಿ ತಂಗಲು ವ್ಯವಸ್ಥೆ ಮಾಡಲಾಗಿದೆ ಅಂತ ಅವರು ವಿವರಿಸಿದರು. ಈ ಒಂದು ಸಂಸ್ಥೆ ಹುಟ್ಟಾಕಿ 25 ವರ್ಷಗಳಾಗ್ತಾಯಿದೆ. ಇದರ ಮೂಲ ಉದ್ದೇಶ ಏನಂದರೆ, ಈ ವಿಶೇಷ ಭಿನ್ನ ಸಾಮರ್ಥ್ಯ ಮಕ್ಕಳಿಗೆ ಏನಾದ್ರು ಸಮಾಜದಲ್ಲಿ ಅವ್ರನ್ನ ಮೇನ್ ಸ್ಟ್ರೀಮ್ ತರೋಕ್ಕೋಸ್ಕರನೇ ಕಲ್ಚರಲ್ ಪ್ರೋಗ್ರಾಮ್ ಆಗ್ಬೋದು ಅಥವಾ ಸ್ಪೋರ್ಟ್ಸ್ ಆಗ್ಬೋದು, ಅದ್ರ ಮೂಲಕನೇ ಅವ್ರನ್ನ ಅಲ್ಲಿಂದನೂ ಪ್ರತಿ ವರ್ಷ ರಾಜ್ಯ ಮಟ್ಟದೆಲ್ಲ ಮಾಡ್ಕೊಬರ್ತಾಯಿದ್ವಿ. ಅದೇ ರೀತಿ ಈ ಸರಿನೂ ಒಂದು ರಾಜ್ಯ ಮಟ್ಟದ್ದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ಬೆಂಗಳೂರಿನಲ್ಲಿ ಸಭೆ ಸೇರಿ ತೀರ್ಮಾನ ಆಯಿತು. ಅದರ ಪ್ರಕಾರ ರಾಜ್ಯ ಮಟ್ಟದ ಮಾಡೋಣ ನೃತ್ಯೋತ್ಸವ, ಜನಪದ ನೃತ್ಯೋತ್ಸವ ಅಂತೇಳಿ ತೀರ್ಮಾನ ಮಾಡಿದ್ರು. ಆಗ ಏನಾಯಿತು, ಬೆಂಗಳೂರಿನಲ್ಲಿ ಮಾಡೋಕ್ಕಾಗದೆ ಮಂಡ್ಯದಲ್ಲಿ ಮಾಡೋವಂಥ ಒಂದು ಇದು ಬಂತು. ಫಾದರ್ನ ನಮ್ಮ ಕಮಿಟಿ ಕೋರ್ಕೊಂಡಾಗ ಅವರು ಎಲ್ಲಕ್ಕೂ ಸ್ಪಂದಿಸಿ ಈ ಒಂದು ಅವಕಾಶ ಮಾಡಿಕೊಟ್ರು. ಹಾಗಾಗಿ ನಾನು ಮಂಡ್ಯ ಜಿಲ್ಲೆಯವನೇ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಮಾಡ್ತಾ ಇರೋದು ನಮಗೊಂದು ಒಂಥರ ಉತ್ಸಾಹ ಈ ವಿಶೇಷ ಮಕ್ಕಳಿಗೆ. ಅದರಿಂದ ತಾವೆಲ್ಲರೂ ಈ ಮಕ್ಕಳ ಒಂದು ಪ್ರಗತಿಗೆ ತಮ್ಮ ಬರವಣಿಗೆ ಮೂಲಕ ಆದಷ್ಟು ಪತ್ರಿಕೆಗಳಿಗೆ ಪ್ರಕಟಿಸಬೇಕಾಗಿ ವಿನಂತಿ. ಗೋಷ್ಠಿಯಲ್ಲಿ ಪಾಂಡು ಜೆನೆಟ್ ಉಪಸ್ಥಿತರಿದ್ದರು. ಜನವರಿ 14ರಂದು ನಾಗಮಂಗಲದ ದೇವಲಾಪುರದಲ್ಲಿ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಜಿಲ್ಲಾಡಳಿತದ ನೇತೃತ್ವದಲ್ಲಿ ಸಂಕ್ರಾಂತಿ ಸಂಭ್ರಮವನ್ನು ವಿನೂತನವಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ತಿಳಿಸಿದರು. ಜಿಲ್ಲಾಡಳಿತ ಈ ಬಾರಿ ರೈತರ ಸುಗ್ಗಿ ಹಬ್ಬವನ್ನು ಜನವರಿ 14ರಂದು ನಾಗಮಂಗಲದ ದೇವಲಾಪುರದಲ್ಲಿ
ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಆಚರಿಸಲಾಗುವುದು ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ತಿಳಿಸಿದರು. ದೇವಲಪುರದ ಪಬ್ಲಿಕ್ ಶಾಲೆಯಲ್ಲಿ ಸಂಕ್ರಾಂತಿ ಸಂಭ್ರಮ ಆಚರಣೆ ಸಂಬಂಧ ಅಧಿಕಾರಿಗಳ ಸಭೆ ನಡೆಸಿ ಮಾತನಾಡಿದ ಅವರು, ಈ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲು ಅಧಿಕಾರಿಗಳನ್ನು ಒಳಗೊಂಡ ವಿವಿಧ ಸಮಿತಿಗಳನ್ನು ರಚಿಸಲಾಗುವುದು. ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕು ಅಂತ ಹೇಳಿದರು. ಸಂಕ್ರಾಂತಿ ಸಂಭ್ರಮದ ಅಂಗವಾಗಿ ಜನವರಿ 14ರಂದು ಮಧ್ಯಾಹ್ನ 2 ಗಂಟೆಗೆ 1 ಕಿಲೋಮೀಟರ್ ಮೆರವಣಿಗೆ ನಡೆಯಲಿದೆ. ಮೆರವಣಿಗೆಯಲ್ಲಿ ಪೂಜಾ ಕುಣಿತ ಸೇರಿದಂತೆ ಹಲವಾರು ಕಲಾತಂಡಗಳು ಭಾಗವಹಿಸಲಿದ್ದಾವೆ. ಮೆರವಣಿಗೆಯನ್ನು ಅಚ್ಚುಕಟ್ಟಾಗಿ ಆಯೋಜಿಸಲು ಕೃಷಿ ಇಲಾಖೆಯ ಅಧಿಕಾರಿಗಳನ್ನು ಒಳಗೊಂಡ ಮೆರವಣಿಗೆ ಸಮಿತಿ ರಚಿಸಲಾಗುವುದು ಅಂತ ಹೇಳಿದರು. ಇದೇ ರೀತಿ ಕಾರ್ಯಕ್ರಮದ ಅಂಗವಾಗಿ ರಾಶಿ ಪೂಜೆ ಮತ್ತು ವಿವಿಧ ಸ್ಪರ್ಧೆಗಳನ್ನು ಆಡಿಸಲಾಗುವುದು ಅಂತ ಅವರು ತಿಳಿಸಿದರು. ಸಭೆಯಲ್ಲಿ ಶ್ರೀನಿವಾಸ್, ಅಶೋಕ್, ರೂಪಶ್ರೀ, ಡಾಕ್ಟರ್ BV ನಂದೀಶ್, ಪುಟ್ಟಸ್ವಾಮಿ, ಡಾಕ್ಟರ್ ಸುರೇಶ್ ಸೇರಿದಂತೆ ಇತರ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ವಿಶ್ವಜ್ಞಾನಿ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಕ್ಷಣವೇ ರಾಜೀನಾಮೆ ನೀಡಬೇಕೆಂದು ಬಹುಜನ ಸಮಾಜ ಪಕ್ಷದ ರಾಜ್ಯ ಅಧ್ಯಕ್ಷರಾದ ಎಂ ಕೃಷ್ಣಮೂರ್ತಿ KR-ಪೇಟೆಯಲ್ಲಿ ಒತ್ತಾಯಿಸಿದರು. KR-ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಹುಜನ ಸಮಾಜ ಪಕ್ಷದ ರಾಜ್ಯಾಧ್ಯಕ್ಷರಾದ ಎಂ ಕೃಷ್ಣಮೂರ್ತಿ ಅವರು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆಯನ್ನು ನಮ್ಮ ಪಾರ್ಟಿ ತೀವ್ರವಾಗಿ ಖಂಡಿಸುತ್ತದೆ. ಅಮಿತ್ ಶಾ ವಜಾಗೊಳಿಸುವಂತೆ ಕಳೆದ 20 ದಿನಗಳಿಂದ ಪ್ರತಿಭಟನೆ ನಡೆಸುತ್ತಿದೆ. ಅವರನ್ನು ಸಂಪುಟದಿಂದ ಕಿತ್ತೊಗೆಯುವ ತನಕ ಹೋರಾಟ ಮಾಡುತ್ತೇವೆ ಅಂತ ಹೇಳಿದರು. ಬಿಜೆಪಿ ಹಾಗೂ ಕಾಂಗ್ರೆಸ್ನವರಿಗೆ ಅಂಬೇಡ್ಕರ್ ಅವರನ್ನ ಗೇಲಿ ಮಾಡುವುದೇ ಹವ್ಯಾಸವಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕಾಂಗ್ರೆಸ್ ಪಕ್ಷದ ನಾಯಕರು ಅವಮಾನ ಮಾಡಿದ್ದಕ್ಕಿಂತ ಹೆಚ್ಚಾಗಿ ಬಿಜೆಪಿ ಪಕ್ಷದ ನಾಯಕರು ಪದೇ ಪದೇ ಅವಮಾನ ಮಾಡುತ್ತಿದ್ದಾರೆ. ಮಾಜಿ ಪ್ರಧಾನಿ ಮಂತ್ರಿ ವಾಜಪೇಯಿ ಅವರು ಅಂಬೇಡ್ಕರ್ ಬರೆದಿರುವ ಸಂವಿಧಾನವನ್ನು ಪರಾಮರ್ಶೆ ಮಾಡಬೇಕು ಅಂತ ಪ್ರತಿಪಾದಿಸಿದರು. ಮಾಜಿ ಸಚಿವರಾದ ಅರುಣ್ ಶೌರಿ ಅಂಬೇಡ್ಕರ್ ಅವರ ವಿರುದ್ಧವಾಗಿ ಪುಸ್ತಕ ಬರೆದಿದ್ದರು. ಕೇಂದ್ರ ಮಾಜಿ ಸಚಿವ ಅನಂತಕುಮಾರ್ ಹೆಗಡೆ ಮಾತನಾಡುತ್ತಾ, ಕೇಂದ್ರ ಬಿಜೆಪಿ ಸರ್ಕಾರ ಬಂದಿರುವುದೇ ಸಂವಿಧಾನ ಬದಲಾವಣೆ ಮಾಡಲು ಅಂತ ಹೇಳಿಕೆ ನೀಡಿದರು. ಆಗಲೂ ಪ್ರಧಾನಿ ಮೋದಿ ಮೌನ ವಹಿಸಿದರು. ಈಗಲೂ ತಮ್ಮ ಸಹೋದ್ಯೋಗಿ ಆಪ್ತ ಮಿತ್ರ ಅಮಿತ್ ಶಾ ರಾಜ್ಯಸಭೆಯಲ್ಲಿ ಅಂಬೇಡ್ಕರ್ ಜಪ ಮಾಡುವ ಬದಲಿಗೆ ದೇವರ ಜಪ ಮಾಡಿದರೆ ಒಳ್ಳೆಯದಾಗ್ತಿತ್ತು ಎಂಬ ಹೇಳಿಕೆಯ ಬಗ್ಗೆ ಪ್ರತಿಕ್ರಿಯೆ ನೀಡಿಲ್ಲ, ಬದಲಿಗೆ ಸಮರ್ಥನೆ ಮಾಡಿಕೊಳ್ತಿದ್ದಾರೆ ಅಂತ ಹರಿಹಾಯ್ದರು. ಮಾನ್ಯ ಪ್ರಧಾನಮಂತ್ರಿಯವರು ನಾನು ಸಂವಿಧಾನದ ಪರ, ಪ್ರಜಾಪ್ರಭುತ್ವದ ಪರ ಅಂತ ಏನು ಓದ್ ಕಡೆ ಬಂದ ಕಡೆ ಮಾತಾಡ್ತಾ ಇದ್ದಾರೆ. ಸಂವಿಧಾನಕ್ಕೆ ನಾನು ಅಪಾರವಾದಂಥ ಗೌರವ ಕೊಡ್ತೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಾರವಾದಂಥ ಗೌರವ ಕೊಡ್ತೀನಿ ಅಂತ ಏನು ಹೇಳ್ತಾ ಇದ್ದಾರೆ. ಆದರೆ ಅವರದೇ ಸಹೋದ್ಯೋಗಿ ಸಚಿವ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಕುರಿತು ಮಾತನಾಡುವಾಗ ಅಂಬೇಡ್ಕರ್ ಅವರ ಹೆಸರನ್ನ ಸ್ಮರಿಸ್ಕೊಳ್ಳೋದು ಬದಲು ದೇವರ ಹೆಸರನ್ನ ಸ್ಮರಿಸ್ಕೊಂಡಿದ್ರೆ 7 ಜನ್ಮದ ಪುಣ್ಯ ಬರ್ತಾ ಇತ್ತು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅಪಮಾನ ಮಾಡಿರ್ತಕ್ಕಂಥದ್ದು ಈಗಾಗಲೇ ಜಗಜ್ಜಾಹೀರಾಗಿದೆ. ಇದ್ರ ಬಗ್ಗೆ BJP ಆಗಲಿ ಅಥವಾ ಮಾನ್ಯ ಪ್ರಧಾನಮಂತ್ರಿ ಆಗಲಿ ಅಮಿತ್ ಶಾ ಅವರ ಹೇಳಿಕೆಯನ್ನು ಇದುವರೆಗೂ ಖಂಡಿಸಿಲ್ಲ. ಇದರರ್ಥ ಅಮಿತ್ ಶಾಗೆ ಯಾವ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಒಂದು ಕೆಟ್ಟ ಭಾವನೆ ಇದೆಯೋ ಅದೇ ರೀತಿಯ ವಿಕೃತವಾದಂಥ ಮನಸ್ಥಿತಿ BJPಯಲ್ಲಿರ್ತಕ್ಕಂಥವ್ರಿಗೆ ಹಾಗೂ ಮಾನ್ಯ ಪ್ರಧಾನಿಯವರಿಗೂ ಇದೆ ಅಂತ ನಾವು ಭಾವಿಸ್ಕೊಬೇಕಾಗಿದೆ. ಒಂದು ವೇಳೆ ಅಮಿತ್ ಶಾ ರಾಜೀನಾಮೆ ಕೊಡಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇಡೀ ದೇಶಾದ್ಯಂತ ಇದು ಒಂದು ದೊಡ್ಡ ಹೋರಾಟವಾಗಿ ಬದಲಾಗುತ್ತೆ. BJP ಮುಂದೆ ಬರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲಿ ಧೂಳಿಪಟ ಆಗ್ತಕ್ಕಂಥ ಒಂದು ಗ್ಯಾರಂಟಿ ಇದೆ. ಗೋಷ್ಠಿಯಲ್ಲಿ ಆರ್ ಮಹೇಶ್, ನವೀನ್ ಕುಮಾರ್, ಗೋವಿಂದರಾಜು, ಚೆಲುವರಾಜು, ಪ್ರದೀಪ್, ಜಯಶೀಲ ಸೇರಿದಂತೆ ಇತರರಿದ್ದರು. ಹೈನುಗಾರಿಕೆಯು ರೈತರ ಮುಖ್ಯ ಕಸುಬಾಗಿ ರೈತರು ಸ್ವಾವಲಂಬಿ ಬದುಕಿಗೆ ಸಹಕಾರಿಯಾಗಲು ಶ್ರಮಿಸಬೇಕು ಎಂದು KR-ಪೇಟೆ ಶಾಸಕ HD ಮಂಜು ಅಧಿಕಾರಿಗಳಿಗೆ ತಿಳಿಸಿದರು. KR-ಪೇಟೆ ಪಟ್ಟಣದಲ್ಲಿರುವ ಪಶು ಆಸ್ಪತ್ರೆ ಆವರಣದಲ್ಲಿ ಮೀನುಗಾರಿಕೆ ಇಲಾಖೆಯ ವಿವಿಧ ಸವಲತ್ತು ಮತ್ತು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಇಲಾಖೆ ವತಿಯಿಂದ 21ನೇ ರಾಷ್ಟ್ರೀಯ ಜಾನುವಾರು ಗಣತಿ ಸಮಾರಂಭ ಮತ್ತು ಅರ್ಹ ಫಲಾನುಭವಿಗಳಿಗೆ ವಿದ್ಯುತ್ ಚಾಲಿತ ಮೇವು ಕತ್ತರಿಸುವ ಯಂತ್ರ ವಿತರಿಸಿ ಮಾತನಾಡಿದ ಶಾಸಕರಾದ HD ಮಂಜು ಅವರು, ಜಾನುವಾರು ಗಣತಿ ಸಮೀಕ್ಷೆಯಲ್ಲಿ ರಾಜ್ಯದಲ್ಲಿನ ಎಲ್ಲ ಜಾನುವಾರುಗಳ ಸವಿವರ ಗಣತಿ ಸಂಗ್ರಹಿಸಲಾಗುವುದು. ಆ ಮೂಲಕ ಮೇವು ಅಗತ್ಯತೆ ಮತ್ತು ನೀತಿ ರೂಪಿಸಲು ಸುಲಭವಾಗಲಿದೆ. ಜಾನುವಾರು ಸಮೀಕ್ಷೆ ಫೆಬ್ರವರಿ 2025ರವರೆಗೆ ನಡೆಯಲಿದೆ. ಆಧುನಿಕ ತಂತ್ರಜ್ಞಾನ ಮೂಲಕ ನಿಖರವಾಗಿ ಜಾನುವಾರು ಗಣತಿ ಮಾಡಲಾಗುವುದು ಅಂತ ಹೇಳಿದರು. ಈ ಸಮೀಕ್ಷಾ ವರದಿ ಪಶುಸಂಗೋಪನಾ ಅಭಿವೃದ್ಧಿ ಮತ್ತು ಆರೋಗ್ಯ ಉತ್ಪಾದಕತೆ ಹೆಚ್ಚಿಸಲು ನೀತಿ ಕಾರ್ಯಕ್ರಮ ಅನುಷ್ಠಾನಕ್ಕೆ ಸಹಕಾರಿಯಾಗಲಿದೆ. ರಾಜ್ಯದ ಕೃಷಿ ಆಧಾರಿತ ಆರ್ಥಿಕತೆಗೆ ಜಾನುವಾರುಗಳ ಸಮೀಕ್ಷೆ ಪ್ರಮುಖ ಪಾತ್ರ ವಹಿಸಲಿದೆ. ಈ ಗಣತಿ ಮೂಲಕ ಜಾನುವಾರುಗಳ ಸಂಖ್ಯೆಯ ನಿಖರ ಮಾಹಿತಿ ಸಿಗಲಿದೆ. ಅದಕ್ಕನುಗುಣವಾಗಿ ನೀತಿ ರೂಪಿಸಲು ಸುಲಭವಾಗಲಿದೆ ಅಂತ ಅವರು ಹೇಳಿದರು. ನಮ್ಮದು ರಿವರ್ ಬೆಡ್ ಏರಿಯಾ, ಒಳೆ ಇರೋಂಥ ಏರಿಯಾ, ಮೀನು ಕೃಷಿಕರನ್ನ ಕನಿಷ್ಠ ಪಕ್ಷ ಆ ಬೆಲ್ಟಲ್ಲಿ ಮೀನು ಕೃಷಿಕರಿಗೆ ಆಸಕ್ತಿ ತೋರಿಸಿ ಮೀನು ಕೃಷಿ ಮಾಡಲಿಕ್ಕೆ ಮೂಲಭೂತ ಸೌಕರ್ಯಗಳ ಕೊಡುವಂಥ ವ್ಯವಸ್ಥೆ ಮಾಡಬೇಕು. ಅದೇ ಥರ ಪಶುಪಾಲನಾ ಇಲಾಖೆನೂ ಅಷ್ಟೇ ಆಸಕ್ತಿ ಇರುವಂಥ ನಿರುದ್ಯೋಗಿ ಯುವಕರನ್ನ ಗುರುಸಿ ಅವ್ರಿಗೆ ಹಂದಿ ಸಾಗಾಣಿಕೆ ಮಾಡೋದು ಹೆಚ್ಚು ಆದಾಯ ಬರುತ್ತೋ, ಕುರಿ ಸಾಗಾಣಿಕೆ ಮಾಡೋದು ಹೆಚ್ಚು ಆದಾಯ ಬರುತ್ತೋ, ಕೋಳಿ ಸಾಗಾಣಿಕೆ ಮಾಡೋದು ಹೆಚ್ಚು ಆದಾಯ ಬರುತ್ತೋ, ಸಂಪೂರ್ಣ ಮನವರಿಕೆ ಮಾಡಿ
ಅವ್ರಿಗೆ ಆಸಕ್ತಿ ಹುಟ್ಟಿಸಿ ಸಂಬಂಧಪಟ್ಟ ಆರ್ಥಿಕ ಸಂಸ್ಥೆಗಳಿಂದ ಸಾಲ ಸೌಲಭ್ಯವನ್ನು ಕೊಡಿಸಿದ್ರೆ ಅವರು ಬೆಂಗಳೂರು, ಮೈಸೂರು, ಬಾಂಬೆ, ದುಬೈಗೆ ಹೋಗಿ 15-20 ಸಂಬಳ ತಗೊಂಡು ಪಶುಪಾಲನೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ದೇವರಾಜು, ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕ ಜಗದೀಶ್ ತಮ್ಮ ಇಲಾಖೆಗಳಿಂದ ಅರ್ಹ ರೈತರಿಗೆ ಸಿಗಬಹುದಾದ ಸವಲತ್ತುಗಳ ಬಗ್ಗೆ ವಿವರಣೆ ನೀಡಿದರು. ಬಹಳಷ್ಟು ವೇಸ್ಟ್ ಆಗೋದ್ರ ಬದಲು ತುಂಬಾ ಉಪಯೋಗ ಆಗುತ್ತೆ. ಇದು ನಮ್ಮಲ್ಲಿ ಸಾಕಷ್ಟು ರೈತರಿಗೆ ಬೇಕು, ಅವಶ್ಯಕತೆ ಇದೆ. ಆದ್ರೆ ನಮಗೆ ವರ್ಷಕ್ಕೆ ಒಂದು 15 ಅಷ್ಟೇ ಬರ್ತಾ ಇರೋದು. ನಾವು ಕಳೆದ ಸಾರಿ ಒಂದು 50 ಇಂಡೇಟ್ ಹಾಕಿದ್ವಿ. ಇದನ್ನ ನಮ್ಮ ಮಾನ್ಯ ಶಾಸಕರಿಗೆ ಗಮನ ತರೋದೇನಂದ್ರೆ ನಮ್ಮ ಇಲಾಖೆ ಮಂತ್ರಿಗಳಿಗೆ ನಾವು ದಯವಿಟ್ಟು ಇದೊಂದು ಸವಲತ್ತುಗಳು ಸಹ ಬಹಳಷ್ಟು ಡಿಮ್ಯಾಂಡ್ ಇದೆ. ಆದ್ರೆ ನಮ್ಮಲ್ಲಿ 50-100 ಡಿಮ್ಯಾಂಡ್ ಬರ್ದ್ರು 10-5 ಹಿಂಗೆ ಈ ತರ ಸವಲತ್ತುಗಳು ಕೊಡ್ತಾ ಇದ್ದಾರೆ. ಬಹಳಷ್ಟು ರೈತರಿಗೆ ಇದು ತುಂಬಾ ಅವಶ್ಯಕತೆ ಇರುವಂತದ್ದು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ದೇವರಾಜು, ಜಗದೀಶ್, ಸಂತೋಷ್, ರಾಮಚಂದ್ರ ನಾಯಕ್, ಶೇಖರ್, ನಂಜುಂಡ, ನಾಗೇಶ್ ಕುಮಾರ್, ಶ್ರೀಕಂಠ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಹಿನ್ನೆಲೆ ಮಂಡ್ಯ ಬಂದ್ ಭಾಗಶಃ ಯಶಸ್ವಿ, ವ್ಯಾಪಾರಿಗಳಿಗೆ ಗುಲಾಬಿ ನೀಡಿ ಬಂದ್ಗೆ ಸಹಕರಿಸಬೇಡಿ ಎಂದ ಬಿಜೆಪಿಗರು. ರಾಜ್ಯ ಇಂಧನ ಸಚಿವರ ನೇತೃತ್ವದಲ್ಲಿ ಪ್ರಗತಿ ಪರಿಶೀಲನಾ ಸಭೆ, ಇಂಧನ ಇಲಾಖೆ ಪ್ರಗತಿ ಬಗ್ಗೆ ಕೆಜೆ ಜಾರ್ಜ್ ಮಾಹಿತಿ, ಇಲಾಖೆಯಲ್ಲಿ ಮಹತ್ವದ ಬದಲಾವಣೆಗೆ ಚಿಂತನೆ. ಪಾಂಡವಪುರ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಹಣ ದುರುಪಯೋಗ, ನೊಂದ ಠೇವಣಿದಾರರ ಆಕ್ರೋಶ, ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ. ರಾಜ್ಯ ಮಟ್ಟದ ಯುವಜನ ಉತ್ಸವದಲ್ಲಿ ಬಂಪರ್ ಜಯಗಳಿಸಿದ ಕೀಲಾರ ತಂಡ, ಜಾನಪದ ನೃತ್ಯ ಹಾಗೂ ಜಾನಪದ ಗೀತೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ, ದೆಹಲಿಯಲ್ಲಿ ನಡೆಯುವ ರಾಷ್ಟ್ರೀಯ ಯುವ ಜನೋತ್ಸವಕ್ಕೆ ಆಯ್ಕೆ. ಮೇಲುಕೋಟೆಯಲ್ಲಿ ನೂತನ ನಾಡಾ ಕಚೇರಿ ಲೋಕಾರ್ಪಣೆ, ಹಳೆ ಪ್ರಕರಣ ತುರ್ತು ವಿಲೇವಾರಿಗೆ ಸಚಿವ ಚಲುವರಾಯಸ್ವಾಮಿ ಸೂಚನೆ, ಯೋಜನೆ ಸದ್ಬಳಕೆಗೆ ದರ್ಶನ್ ಪುಟ್ಟಣ್ಣಯ್ಯ ಮನವಿ. ನಾಗಮಂಗಲ ತಾಲೂಕು ವ್ಯಾಪ್ತಿಯಲ್ಲಿ ಅಕ್ರಮ ಕೋಳಿ ಕಸ ಮತ್ತು ಮೂಳೆಗಳ ವಿಲೇವಾರಿ, ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗಲಿರುವ ಗ್ರಾಮಸ್ಥರು, ಜನಪ್ರತಿನಿಧಿಗಳು, ಅಧಿಕಾರಿಗಳಿಗೆ ಇಡೀ ಶಾಪ. ಇದಿಷ್ಟು ಇವತ್ತಿನ ಸುದ್ದಿಗಳು. ಇದು ನಮ್ಮ ಸ್ವರ್ಣ ನ್ಯೂಸ್. ಬಾಂಧವ್ಯಗಳ ಬೆಸುಗೆ ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.